ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಚೀಟಿ ಹಾಕಿ ಅಲೆದು ಅಲೆದು ಸುಸ್ತಾಗಿದ್ದೀರಾ? ಬೇರೆ ಬೇರೆ ರೀತಿಯ ಶ್ಯೂರಿಟಿಗಳನ್ನು ಕೇಳಿ ನಿಮ್ಮ ತಲೆ ತಿಂತಿದ್ದಾರ? ಚೆಕ್ ಬೌನ್ಸ್ ಚಾರ್ಜಸ್ ಹಾಕ್ತಿದ್ದಾರಾ? ನಿಮ್ಮ ಸಿಬಿಲ್ ಸ್ಕೋರ್ ಕೇಳ್ತಿದ್ದಾರಾ? ಪರ್ಸನಲ್ ಶ್ಯೂರಿಟಿ ಕೇಳ್ತಿದ್ದಾರಾ? ಗೌರ್ಮೆಂಟ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇಲ್ಲವೇ ಬಾಂಡ್ ಶ್ಯೂರಿಟಿ ಕೇಳ್ತಿದ್ದಾರಾ? ಇದು ಯಾವುದೂ ಇಲ್ಲದೆ ಒಂದೇ ಒಂದು ಸಣ್ಣ ಶ್ಯೂರಿಟಿ ಮುಖೇನ 30 ನಿಮಿಷದಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಿಮ್ಮ ಚೀಟಿ ದುಡ್ಡು ನಿಮ್ಮ ಕೈಗೆ. ತಡ ಯಾಕೆ? ಹಿಂದೆ ಕರೆ ಮಾಡಿ ಈ ಕೆಳಗಿನ ಸಂಖ್ಯೆಗಳಿಗೆ. ನಮಾಮಿ ಶಂಕರ. ನಮಾಮಿ ಶಂಕರ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಮನುಷ್ಯನೊಬ್ಬನೇ ನಾಳೆ ಬಗ್ಗೆ ಆಲೋಚನೆ ಮಾಡುತ್ತಾನೆ, ಮಾಡಬೇಕು ಕೂಡ. ಯಾವುದೇ ಪಶು ಪಕ್ಷಿ ಪ್ರಾಣಿ ನಾಳೆ ಬಗ್ಗೆ ಆಲೋಚನೆ ಮಾಡಲ್ಲ. ನಾನೊಂದು ಮನೆ ಕಟ್ಕೋಬೇಕು, ನನ್ನ ಹೆಂಡತಿ ಮಕ್ಕಳು ಒಂದು ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು. ಯಾವುದಾದ್ರು ಪಶು ಪಕ್ಷಿ ನೋಡಿದ್ದೀರಾ ಎತ್ತಿಟ್ಕೊಳ್ಳೋದು? ಮನೆ ಕಟ್ಕೊಂಡು ಭದ್ರವಾಗಿ ತಗೊಬಂದು ಇಲ್ಲಿದ್ದಲ್ಲ. ಈಗ ಒಂದು ಹದ್ದಿದೆ ಅಂತ ಇಟ್ಕೊಳ್ಳಿ. ಒಂದು 16 ಹಾವುಗಳನ್ನ ತಗೊಬಂದು ಗೂಡಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ? ಮೊಟ್ಟೆಗಳನ್ನೆಲ್ಲ ತಿಂದಾಕ್ಬಿಡುತ್ತೆ. ತನಗೆ ಬೇಕು ಅಂದಾಗ ಹುಡ್ಕೊಂಡು ಹೋಗಿ ಒಡೆದು ತಿಂದು ಅಷ್ಟೇ. ತಗೊಬಂದು ಒಂದಷ್ಟು ಮಕ್ಕಳಿದ್ರೆ, ಹೆಂಡತಿ ಇದ್ರೆ, ಗಂಡ ಇದ್ರೆ ಹಂಚ್ಕೊಂಡು ತಿನ್ನುತ್ತೆ. ನಾಳೆ ಬಗ್ಗೆ ಅದಕ್ಕೆ ಆಲೋಚನೆ ಇಲ್ಲ. ಆದರೆ ಮನುಷ್ಯನೊಬ್ಬನಿಗೆ ಮಾತ್ರ ಅವನು ನಾಳೆ ಬಗ್ಗೆ ಎತ್ತಿಡೋದು, ಭದ್ರ ಮಾಡ್ಕೊಳ್ಳೋದು, ರಕ್ಷಿಸ್ಕೊಳ್ಳುವುದರ ಆಲೋಚನೆ ಇರಬೇಕು. ಮನುಷ್ಯನೊಬ್ಬನಿಗೆ ಒಂದಷ್ಟು ಎತ್ತಿಡಬೇಕು. ಅವನಿಗೆ ಕೆಲವೊಂದು ನಿಯಮಗಳನ್ನು ಇಟ್ಟಿದ್ದಾರೆ. ಅವನನ್ನು ಹುಡ್ಕೊಂಡು ಯಾರೋ ಬಂದ್ರು ಸಹಾಯಕ್ಕೆ, ಕಷ್ಟಕ್ಕೆ. ಒಬ್ಬ ಬ್ರಹ್ಮಚಾರಿ, ಆ ಕಾಲದಲ್ಲಿ ಬ್ರಹ್ಮಚಾರಿ ಬಂದ್ರೆ ಏನಾದ್ರು ಕೊಡ್ಬೇಕಿತ್ತು. ಗೃಹಸ್ಥ, ಒಬ್ಬ ಸನ್ಯಾಸಿ, ಅವ್ರಿಗೇನಾದ್ರೂ ಒಂದು ದಾನ ಮಾಡಬೇಕಿತ್ತು. ಅನ್ನದಾನವೋ ವಸ್ತ್ರದಾನವೋ ಈ ತರ. ಒಬ್ಬ ಸಾಮಾನ್ಯ ಗೃಹಸ್ಥ ನಾಳೆ ಮಕ್ಕಳಿಗೆ ಅಂತ ಒಂದಷ್ಟು ಎತ್ತಿಡ್ಬೇಕು. ತನಗೇನಾದ್ರೂ ಆದ್ರೆ ತನ್ನ ಹೆಂಡತಿಗೇನು ಅಂತ. ಹೌದು, ನನ್ನ ಹೆಂಡತಿಗೆ. ಅದಕ್ಕೆ ಆ ಕಾಲದಲ್ಲಿ ಕಡಿಮೆ ಅಂದ್ರು ಎಷ್ಟು ಒಡವೆ ಇಡ್ತೀಯಪ್ಪ? ಏನು ಇಡ್ತಾರೆ ಹುಡುಗಿಗೆ ಅಂತ ಕೇಳೋರು ಈಗಲೂ ಅದಿದೆ. ಏನು ಗೊತ್ತಾ? ಹೆಚ್ಚು ಕಮ್ಮಿ ಆಗ್ಬಿಟ್ಟು ನಾನು ಹೋಗ್ಬಿಟ್ಟೆ, ನನ್ನ ತಾಯಿ ಜೀವ ಅದು. ದೇವರು ಅಮ್ಮ ಯಾವತ್ತೂ ಇರೋಕ್ಕಾಗಲ್ಲ ಅಂತ ಇನ್ನೊಂದು ಅಮ್ಮನನ್ನು ಕಳಿಸ್ಬಿಟ್ಟಿದ್ದಾನಪ್ಪ. ಅಮ್ಮನ ರೂಪವೇ ಮಾತಾ ಸಮನ್ನಾಸ್ತಿ ಪೋಷಣ, ಪತ್ನಿ ಸಮನ್ನಾಸ್ತಿ ಕುಪೋಷಣ. ಅಮ್ಮನ ಹಾಗೆ ಬಡಿಸುವವಳು, ಅನ್ನ ಬಿಡುವವಳು, ಪತ್ನಿಯ ಹಾಗೆ ಸೇವೆ ಮಾಡುವವಳು ಜಗತ್ತಿನಲ್ಲಿ ಇನ್ಯಾರೂ ಇಲ್ಲ. ಅದೆಲ್ಲಿಂದ ಇಟ್ಟಿದನೋ ಭಗವಂತ 3 ಗಂಟಿನ ಮಾಯೆ. ನಾನಂತೂ ಪುಣ್ಯವಂತಪ್ಪ, ಮಹಾಪುಣ್ಯವಂತ. ನನಗೆಲ್ಲ ಸಿಕ್ಕಿದೆ ನಿಮ್ಮ ಆದರ. ನನಗೇನು ಕಡಿಮೆ ಆಗಿದೆ? ನನಗೆ ಸ್ವರ್ಗ ಇಲ್ಲಿಯೇ ಸಾಕು ಅನ್ಸುತ್ತೆ. ಆಗಾಗ ಸ್ವಲ್ಪ ಚಿಕ್ಕ ಮಗು, ಭಗವಂತ ಚಿಕ್ಕ ವಯಸ್ಸು ಇರ್ಲಿ ಅಂತ ಈಗ ಅನ್ಕೊಂಡು ಸುಮ್ಮನೆ ಇರ್ತಾನೆ. ಅಷ್ಟು ಸಿಕ್ಬಿಟ್ಟಿದೆ ನಿಮ್ಮಿಂದ, ನಿಮ್ಮ ಆದರ, ನಿಮ್ಮ ಪ್ರೀತಿ. ನನಗೆಲ್ಲ ಸಿಕ್ಕಿದೆ ಮಕ್ಕಳು. ಜಗತ್ತಿನಲ್ಲಿ ಅತ್ಯಂತ ಸುಖಿ ಅಂದ್ರೆ ನಾನೊಬ್ಬನೇ ಅಂತ ನಾನು ಅನ್ಕೋತಿರ್ತೇನೆ. ಇರ್ತವೆ ಕೆಲವೊಂದು ಸಂಬಂಧಗಳು, ಕೆಲವೊಂದು ವ್ಯವಹಾರಗಳು, ಅದು ನಾನ್ ಮಾಡ್ಕೊಂಡಿರೋದು ನನ್ನ ಅತ್ಯಂತ ಒಳ್ಳೆತನದಿಂದ. ಇರ್ಲಿ, ಅದು ನನ್ನ ಗುಣ. ಹುಟ್ಟು ಗುಣ ಸುಟ್ರೂ ಹೋಗಲ್ಲ ಅಂತಾರಲ್ವಾ, ಅದು ನನಗೆ ಬಂದಿರೋದು. ಇರ್ಲಿ, ನಾನೇ ಹೇಳ್ಕೊಂಡು ಬಂದು. ನಮ್ಮ ಮಾವಯ್ಯನೂ ಬೈತಿರ್ತಾರೆ, ಇದು ಏನೋ ಹಿಂಗ ಹಾಕೊಂಡು ಅವ್ರನ್ನ ಶುದ್ಧ ಸೋಮಾರಿಗಳು ಮಾಡಿದ್ಯಾ? ಇಲ್ಲ ಮಾಮ, ಮಕ್ಕಳು ಅವ್ರು ಏನೂ ಗೊತ್ತಿಲ್ಲ, ಒಡ ಹುಟ್ಟಿದವರು. ಅವ್ರನ್ನ ಹೊರಗಡೆ ಬಿಡದೇ ಬೆಳೆಸ್ಬಿಟ್ರು. ನಾನು 13ನೇ ವಯಸ್ಸಿಗೆ ಹೊರಗಡೆ ಬಂದ್ಬಿಟ್ಟಿದ್ದೆ. 13ನೇ ವಯಸ್ಸಿಗೆ ನಾನು ಹೊರಗಡೆ ಬಂದ್ಬಿಟ್ಟಿದ್ದೆ ದುಡಿಲಿಕ್ಕೆ. ದುಡ್ಕೊಂಡು ಇನ್ನೊಂದು ಅಂತ 13 ತುಂಬಿ 14 ಐ ವಾಸ್ ನಾಟ್ ಎಟ್ ಹೋಮ್ ಅಷ್ಟೇ. ಅವರಿಗೆ ಬಿಡ್ಲಿಲ್ಲ, ಅವಕಾಶ ಸಿಗಲಿಲ್ವೋ ಇಲ್ಲ, ಅವರ ವ್ಯವಸ್ಥೆ ಅಷ್ಟೇ ಗೊತ್ತಿಲ್ಲ. ಇವತ್ತಿಗೂ ಅವರು ಪುಟ್ಟ ಮಕ್ಕಳೇ, ಏನೂ ಗೊತ್ತಿಲ್ಲ.
ಮೊನ್ನೆ ನಮ್ಮ ಅಕ್ಕ ದಿಢೀರಂತ ನನ್ನ ರೂಮಿಗೆ ಬರುತ್ತೆ, ಆಗ್ತಾನೆ ಮನೆಗೆ ಬಂದು ಪಂಚೆ ಹೆಂಗ್ ತೆಗಿತಿದ್ದೇನೆ, ಪಪ್ಪಿ ಶೇಮ್ ಅಂತಿದ್ದೆ. ಏಯ್ ಯಾವ ಪಪ್ಪಿ ಶೇಮ್ ಇಲ್ಲಿ ನೋಡು, ಶಾರ್ಟ್ಸ್ ಹಾಕೊಂಡಿದ್ದೀನಿ ನಾನು ಅಂತ. ಆದ್ರೂ ಕಣೋ ಅಂತ ಮುಗ್ಧ ಜೀವ. ಅಯ್ಯೋ ಸುಳ್ಳು ಹೇಳಬಾರ್ದು, ಹೃದಯದಿಂದ ಮಾತನಾಡೋ ಮಕ್ಕಳು ಅವರು. ಪಟ ಅಂತ ಏನೋ ಒಂದು ಮಾಡ್ಕೋತಾರೆ, ನೋವಾಗುತ್ತೆ, ಸುಮ್ಮನೆ ಆಗ್ಬಿಡ್ತಾನೆ. ಈಗ ಅಪ್ಪಾಜಿನೂ ಇಲ್ವಲ್ಲ, ಏನ್ ಮಾಡ್ಕೊಬಿಡ್ತಾರೋ ಈ ಮಕ್ಕಳು ಅನ್ನತಕ್ಕಂಥದ್ದು. ನಾನು ಬಿಟ್ರೆ ಇಲ್ಲ, ತಂದೆ ಸ್ಥಾನ ಅಂತಕ್ಕಂಥದ್ದು ಅದಿರ್ಲಿ. ಎಲ್ಲ ಸಿಕ್ಕಿದೆ. ನನ್ನ ಸಂಸ್ಥೆಯಲ್ಲಿ ನನ್ನ ಸಿಬ್ಬಂದಿ ವರ್ಗ ನನ್ನನ್ನು ತಂದೆಗಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾರೆ, ಮಿತ್ರನಿಗಿಂತಲೂ ಹೆಚ್ಚು ಗೌರವಿಸ್ತಾರೆ. ಅಯ್ಯೋ ಅದು ಒಂದಲ್ಲ ಎರಡಲ್ಲ ನಾನು ಪಡೆದಿರೋದು ಎಲ್ರಿಂದಲೂ. ಇರ್ಲಿ. ಆದ್ರೆ ಒಂದು ನಿಯಮ ನೋಡಿ ನಮ್ಮ ವೈದಿಕ ಹೇಳುತ್ತೆ. ಈ ತರ ಒಂದು ಹೆಂಡತಿಗೆ, ಮಕ್ಕಳಿಗೆ ಹಳೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರಿಗೆ, ಆಗಿನ ಕಾಲದಲ್ಲಿ ಒಂದು ತಾಳಿ ಬಂದು ಮಿನಿಮಮ್ 8 ಸವರನ್ ಇರ್ತಿತ್ತು, ನೆನಪಿಟ್ಟುಕೊಳ್ಳಿ. 1 ಸವರನ್ ಅಂದ್ರೆ 8 ಗ್ರಾಮ್ ಹೆಚ್ಚು ಕಡಿಮೆ, 8 ರಿಂದ 10 ಗ್ರಾಮ್ ಅಂತ ಅನ್ಕೋತಾರೆ, 8 ಇರಬೇಕು. 8 ಸವರನ್ ಅಂದ್ರೆ 64 ಗ್ರಾಮ್, ನೆನಪಿಟ್ಟುಕೊಳ್ಳಿ ಮಿನಿಮಮ್. ಅಂಥದ್ದೊಂದು ಪದಕ ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರೆ ಆಕೆ ನಾಳೆ ಮಾರಿ ತನ್ನ ಮಾನ, ಕುಟುಂಬ, ಗೌರವ, ಮಕ್ಕಳನ್ನ ಪೋಷಿಸ್ಕೊಳ್ಳಿ ಅಂತ. ಅದಕ್ಕೆ ಹಿರಿಯರು ಈಗಲೂ ಒಂದು ಹೆಣ್ಮಗು ಕೊಡ್ಬೇಕಾದ್ರೆ ಅವನ ಸಂಪಾದನೆ ನೋಡ್ತೀವಪ್ಪ ನಾವು, ಏನ್ ದುಡಿತಾನೆ ಅಂತ. ಆಮೇಲೆ ಅವನ ವ್ಯಕ್ತಿತ್ವ ನೋಡ್ತೀವಪ್ಪ. ಬರೀ ಸಂಪಾದನೆ ಅಷ್ಟೇ ಅಲ್ಲ, ಲಕ್ಷ ಸಂಪಾದಿಸ್ಬೋದು, 10,000 ಎತ್ತಿಟ್ಟಿಲ್ಲ. ಅದೇ 10,000 ಸಂಪಾದಿಸೋನು 1,000 ಎತ್ತಿಡ್ತಾನೆ ಅಂದ್ರೆ ಅವ್ನು ತುಂಬಾ ಬುದ್ಧಿವಂತ ಅಂತ ಕೈ ಹಿಡ್ಕೋತೀವಿ ನಾವು ತುಂಬಾ ತಿಳಿದವರು ಇವನಿಗೆ ಕೊಡ್ತೀವಿ. ಈ 1 ಲಕ್ಷ ದುಡಿಯೋನ್ 10,000 ಎತ್ತಿಟ್ರೆ ಹೆಚ್ಚು ಅಂದ್ರೆ ಅವನು ಕೊಡಲ್ಲ ಹೆಣ್ಣು ನಾವು. ಅದೇ 10,000ದಲ್ಲೇ 1,000 ರೂಪಾಯಿ ಎತ್ತಿಡ್ತಾನೆ ಅಂದ್ರೆ ಮಹಾ ಬುದ್ಧಿವಂತ ಕಣೋ ಇವನು, ವೈದಿಕಸ್ಥ ಕಣೋ ಇವನು, ಕುಟುಂಬನ ಪೋಷಿಸ್ತಾನ ಇವನು. ಇಷ್ಟರಲ್ಲೂ ಬರೋ 10,000ದಲ್ಲೇ 1,000 ರೂಪಾಯಿ ಎತ್ತಿಡ್ತಾನೆ ಅಂದ್ರೆ ನನ್ನ ತಂದೆಯಲ್ಲಿತ್ತು ಆ ಗುಣ. ಅದನ್ನ ನೋಡಿಯೋ ಏನೋ ನನ್ನ ಅಜ್ಜ ಕೊಟ್ಟಿದ್ದು. ದಡ್ಡ ಆದ್ರೂ ಪರವಾಗಿಲ್ಲ, ಕೆಲಸ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಇರೋದ್ರಲ್ಲಿ ಈಜ್ತಾನೆ, ದುಡಿಯೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಅಂತ ನಾನು ಇರ್ತೀನಿ ಅಂತ ಇರೋವರೆಗೂ ನನ್ನ ಅಜ್ಜ ನನ್ನ ತಂದೆಗೆ ಬೆಂಗಾವಲಾಗಿದ್ರು. ನನ್ನ ತಂದೆ ಹೆತ್ತ ತಂದೆಯನ್ನ ಅಷ್ಟೊಂದು ಹಚ್ಕೋತಿರ್ಲಿಲ್ಲ, ಯಾವತ್ತೂ ನಿಲ್ಲಲಿಲ್ಲ ಕಣೋ. ಎಲ್ಲೋ ತಗೊಬಂದು ನನ್ನನ್ನೊಂದು ದತ್ತು ಕೊಟ್ಬಿಟ್ಟ ಅಷ್ಟೇ. ಯಾವತ್ತು ಎಲ್ಲೋ ಒಂದು ಮದುವೆ ಕರೆದು ನನ್ನನ್ನು ನಿಲ್ಸಿ ಆ ಮದುವೆ, ಇನ್ನೊಂದು ಮದುವೆನಲ್ಲಿ ನನ್ನ ಮದುವೆನೂ ಮಾಡಿಸ್ಬಿಟ್ಟ ಅಷ್ಟೇ ಕಣೋ ಅಂತ ಕೊರಗೋರು. ಆದ್ರೆ ಇವ್ರನ್ನ, ನನ್ನ ತಾಯಿಯ ತಂದೆಯನ್ನ ಅಪ್ಪಾಜಿ ಅಂತ ಪ್ರೀತಿಯಿಂದ ಅಪ್ಪ ಅನ್ನೋರು ಏನ್ ಬೈದ್ರು ಏನು ಮಾತಾಡ್ತಿರ್ಲಿಲ್ಲ. ಏನಂದ್ರು ಬೈದು ಬಿಡೋರು ನನ್ನ ಅಜ್ಜ. ಏನಯ್ಯ ಕೈ ನಿಂದು, ಏನ್ ಮಾಡಿಸಿದ್ರು ನಿನ್ ಕೈ ಹಿಡಿತಿಲ್ವಲ್ಲಯ್ಯ ಅಂತ ಹೀಗೆ ಕುತ್ಕೋಬಿಡೋರು ನನ್ನ ತಂದೆ. ಆದ್ರೆ ನನ್ನ ಅಜ್ಜನಿಗೆ ಗೊತ್ತಿತ್ತು ದುಡಿತಾನೆ, ಜಾಸ್ತಿ ಬುದ್ಧಿವಂತನಲ್ಲದಿದ್ರು ಕೈ ಹಿಡ್ಕೋತಾನೆ ಅಂತ. ಹಾಗೇ ನಿಂತ್ಕೊಬಿಟ್ರು ನಮ್ಮ ತಂದೆ. ಹೋಗುವಾಗ್ಲೂ ಒಂದಷ್ಟು ಬುದ್ಧಿ, ತುಂಬಾ ದುಡ್ಡಿಟ್ಬಿಟ್ಟು ಹೋಗಿದ್ದಾರೆ. ನನಗೇ ಆಶ್ಚರ್ಯ, ನಮ್ಮ ತಂದೆ ಅದು ನನಗೇ ಜವಾಬ್ದಾರಿ ವಹಿಸೋಗಿದ್ದಾರೆ. ಶಿವ ನಾನು ಇದ್ಯಾವುದೋ ಕರ್ಮದ ಗಂಟು ಇನ್ನೊಂದು ಬೇರೆ ತಗಲಾಕ್ ಹೋಗಿದ್ದಾನೆ ಈ ಪುಣ್ಯಾತ್ಮ, ನನಗ್ ಬೇಡದ್ದು ಇದು ಅಂತ. ಆದಷ್ಟು ಬಿಡಿಸ್ಕೊಳ್ಳೋಣ ಅಂದ್ರೆ ತಗಲಾಕ್ ಹೋಗಿರೋದು ಜಾಸ್ತಿಗಳೇ. ನನ್ನ ತಾಯಿ ಹತ್ತುಬಿಟ್ಟು ಇದೊಂದು ಬೇರೆ, ನನ್ನ ತಂದೆ ಅದೊಂದು ಬೇರೆ, ಋಣಬಾಧೆ ಇರ್ಲಿ. ಎತ್ತಿಡಬೇಕು ಮಕ್ಕಳಿಗೆ ನೋಡಿ ನನ್ನ ತಂದೆ ಎತ್ತಿಟ್ಟೋಗಿದ್ದಾರೆ. ಏನೋ ಕಷ್ಟ ಕಾಲಕ್ಕೆ ಇರ್ಬೇಕಪ್ಪ, ಇದು ನಿಯಮ. ಮನುಷ್ಯನೊಬ್ಬನಿಗೆ ಅದೊಂದು ನಿಯಮ, ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಅದು ದುಡಿಯುತ್ತಾ ಉಳಿತಾ ಎರಡೂ ಇರ್ಬೇಕು. 10 ಲಕ್ಷ ಬರುತ್ತೆ, ಯಾರೋ ನೋಡಿ ಮೊನ್ನೆ ಒಂದು ಪೋಸ್ಟ್ ಹಾಕ್ತಾನೆ, 50 ಲಕ್ಷ ಸಂಬಳ ಬರುತ್ತೆ, ಬೆಂಗಳೂರಲ್ಲಿ ಬದುಕಕ್ಕಾಗಲ್ಲ ಅಂತಾರೋ. ಹೋಗ, ನಾವೆಲ್ಲ 500 ರೂಪಾಯಿ ಬದುಕು ಆರಂಭ ಮಾಡಿದವರು ನಾವು ಆನಂದವಾಗಿ ಬದುಕ್ಬಿಟ್ಟಿದ್ದೀವಿ. ನನ್ನ ಮೊಟ್ಟ ಮೊದಲ ಸಂಬಳ 600 ರೂಪಾಯಿ. ಒಂದು ಆಸ್ಪತ್ರೆಯಲ್ಲಿ ಕೆಲಸಕ್ಕೆ ಸೇರಿದಾಗ, ಮೆಡಿಕಲ್ ಕಾಲೇಜಲ್ಲಿ 600 ರೂಪಾಯಿ ಅಷ್ಟೇ. ಅದರಲ್ಲೂ ಏನೋ ಮುರ್ಕೊಳ್ಳೋರು, PF ಅದು ಇದು ಅಂತ ಮುರ್ಕೊಂಡು ಕೊಡೋರು. 800 ರೂಪಾಯಿ ಎಲ್ಲ ಮುರ್ಕೊಂಡು ಒಂದು 600 ಚಿಲ್ಲರೆ ಬರೋದು. ಅದನ್ನ ಹಾಗೆ ಅಮ್ಮನಿಗೆ ತಂದು ಕೊಡ್ತಿದ್ದೆ. ಆವತ್ತಿಗೆ ನನ್ನ ಖರ್ಚು ಎಷ್ಟು ಗೊತ್ತಿಲ್ಲ, ನೀವು ನಂಬಲ್ಲ, 20 ರೂಪಾಯಿ. ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಟೈಪಿಂಗ್ ಪೇಪರು, ಒಂದು ಪಾನಿಪುರಿ, ಒಂದು ಮಸಾಲೆ ಪುರಿ, ಇಷ್ಟಲ್ಲಿ 20 ರೂಪಾಯಲ್ಲಿ ಇನ್ನೊಂದು 5 ರೂಪಾಯಿ ಉಳಿಸಿಟ್ಕೊಂಡಿರ್ತಿದ್ದೆ ತಿಂಗಳು ಪೂರ್ತಿ ಏನಾದ್ರೂ ಖರ್ಚಿಗೆ ಅನ್ನತಕ್ಕಂಥದ್ದು. ಅಷ್ಟೇ, 1-2 ಪೆನ್ ತಗೊಳ್ತಿದ್ದು ಇಷ್ಟೇ. ಅದಕ್ಕೇನೋ ನಮ್ಮವೇ ನನಗೆ ಹೆಣ್ಣು ಕೊಟ್ಟಿದ್ದು, ಉಳಿತಾಯ ಮಾಡ್ತೇನೆ ಅಂತ.
ಎತ್ತಿಡಬೇಕು ಮಕ್ಕಳೇ, ಮಕ್ಕಳಿಗೆ ಇಟ್ಟಿರ್ಬೇಕು, ಹೆಂಡತಿಗೆ ಇಟ್ಟಿರ್ಬೇಕು. ಒಬ್ಬ ಯಜಮಾನ, ಒಬ್ಬ ತಂದೆಯಾಗಿ, ಒಬ್ಬ ಅಣ್ಣನಾಗಿ ತಂಗಿನ ಪೋಷಿಸ್ಬೇಕು, ಒಬ್ಬ ಯಜಮಾನನಾಗಿ ಮನೆಯನ್ನು ಪೋಷಿಸ್ಬೇಕು, ಒಬ್ಬ ಗಂಡನಾಗಿ ಹೆಂಡತಿ ಮಕ್ಕಳನ್ನ ಪೋಷಿಸ್ಬೇಕು. ಅವನೆಲ್ಲ ಗುಣ ಇದೆಯಾ, ಇದೆಲ್ಲ ನೋಡ್ತೇವೆ. ನೋಡಿ, ಅದನ್ನ ಶಾಂತಿ ಪರ್ವದಲ್ಲಿ ವಿಶೇಷವಾಗಿ ಭೀಷ್ಮರು ಧರ್ಮರಾಯನಿಗೆ ಬೋಧನೆ ಮಾಡ್ತಾರೆ. ಒಬ್ಬ ವ್ಯಕ್ತಿಗೆ ಮುಂದಾಲೋಚನೆ ಇರಬೇಕು, ಇಲ್ಲದಿದ್ರೆ ಅವನು ಸರ್ವನಾಶ ಆಗ್ತಾನೆ. ತಾನು ತನ್ನವ್ರನ್ನು ಎಲ್ಲರನ್ನೂ ಬತ್ತಿ ಇಟ್ಟುಬಿಟ್ಟ ಅಂತ ಹೇಳ್ಬಿಟ್ಟು ಎಷ್ಟು ಅದ್ಭುತವಾಗಿ ಒಂದು ಕಥೆ ಮೂಲಕ ಧರ್ಮರಾಯನಿಗೆ ತಿದ್ತಾರೆ ಅಂದ್ರೆ, ಮುಂದಾಲೋಚನೆ, ಒಂದು ಎತ್ತಿಡೋದು, ಜವಾಬ್ದಾರಿಗಳು, ಯಾವ ಪಶು ಪಕ್ಷಿಗೂ ಇಲ್ಲದಂತ ಒಂದು ಶಕ್ತಿ, ಅದು ಆಲೋಚನಾ ಶಕ್ತಿ ಮನುಷ್ಯನಿಗೆ ಮಾತ್ರ ಕೊಟ್ಟಿದೆ. ನಾವು ಅದನ್ನ ಕೆಡಿಸಿಟ್ಕೊಬಿಟ್ಟಿದೀವಿ. ನೀವು ಯಾರನ್ನಾದ್ರೂ ಕೇಳಿ, ಆಪಲ್ ಫೋನ್ ಏನಕ್ರಿ $1.5 ಲಕ್ಷ ಅಂತ ಸೆಕ್ಯೂರಿಟಿ ನಿಮ್ ಫೋನಲ್ಲಿ ಏನಿದೆ ರೀ? ನನ್ನ ಫೋನಲ್ಲೇ ಇಲ್ಲ. ನನಗಿರೋ ಪರಿಚಯಗಳು ನಿಮಗೆ ಗೊತ್ತಿಲ್ಲ, ನಾನು ಹೇಳೋದು ಬೇಕಿಲ್ಲ. ತುಂಬಾ ದೊಡ್ಡ ಪರಿಚಯಗಳು, ತುಂಬಾ ದೊಡ್ಡ ಪರಿಚಯಗಳು, ಅಂತಿಂತ ಪರಿಚಯಗಳಲ್ಲ. ನನ್ನ ಫೋನಿಗೆ ಸೆಕ್ಯೂರಿಟಿ ಲಾಕ್ ಇಟ್ಕೊಂಡಿಲ್ಲ, ಆಪಲ್ ಫೋನ್ ಬಳಸೋದಿಲ್ಲ. ನೋಡಿದ್ರೆ ಇವತ್ತು 18 ವರ್ಷದ ಹುಡುಗರ ಕೈಲಿ 1.5 ಲಕ್ಷದ ಫೋನು, ದುಂದು ವೆಚ್ಚಗಳು. ಏನೋ ದೊಡ್ಡ ಒಂದು ಇಂಟರ್ನ್ಯಾಷನಲ್ ಡೀಲಿಂಗ್ಸ್ ಅಲ್ಲಿ ಕೂತಿದ್ದಾರೆ, ಕೋಟ್ಯಾಂತರ ರೂಪಾಯಿ ವ್ಯವಹಾರಗಳು ಮಾಡ್ತಿದ್ದಾರೆ, ಲಕ್ಷಾಂತರ ಸಾವಿರಾರು ಮಂದಿ ಇವರನ್ನ ನಿಭಾಯಿಸ್ಕೊಂಡು ಇವ್ರು ಕೆಳಗಡೆ ಇದ್ದಾರೆ ಅನ್ನೋ ರೀತಿನಲ್ಲಿ ಎಲ್ಲರ ಕೈಯಲ್ಲೂ ಆಪಲ್ ಫೋನ್, ಅದೊಂದು ಸ್ಟೇಟಸ್ ಸಿಂಬಲ್. ಮೆಸಿಂಟೋಶ್ ಅನ್ನತಕ್ಕಂಥ ಒಂದು ಸಿಸ್ಟಮು. ಏನು ಇವ್ರು ಲ್ಯಾಪ್ಟಾಪ್ ಬಂದು ಹ್ಯಾಕ್ ಮಾಡ್ಬಿಡ್ತಾರೆ, ಏನೋ ಇಟ್ಕೊಬಿಟ್ಟೆ. ಅಂಥದ್ದು ಏನಿರುತ್ತೆ ಅಂತ ಅಷ್ಟು ದುಡ್ಡು ಖರ್ಚು ಮಾಡಿ ತಗೋಬೇಕಾ? ಎಲ್ಲ ಅದ್ಯಾವುದೋ ಡಿಜಿಟಲ್ ವಾಚ್ ಅಂತೆ, ಅದೊಂದು ಲೆಕ್ಕ. ಅದೊಂದು ಡೈಲಿ BP ನೋಡ್ಕೊಳ್ಳೋಕ್ಕೆ, ಇನ್ನೊಂದು ನೋಡ್ಕೊಳ್ಳೋಕ್ಕಂತೆ. ಯಾವ BP ಬರುತ್ತೆ ರೆಗ್ಯುಲರ್ ಆಗಿ? ಒಂದು ಎಕ್ಸಸೈಸು, ಫಿಟ್ನೆಸ್ಸು, ಒಂದು ಫುಡ್ಡು, ಲೈಫ್ ಸ್ಟೈಲ್ ಒಂಚೂರು ಇಟ್ಕೊಂಡಿರೋರಿಗೆ ಒಳ್ಳೆ ಆಲೋಚನೆ, ಒಳ್ಳೆ ಚಿಂತನೆ ಇಲ್ಲ. ಬೇಡದ್ದು 1 ಲಕ್ಷ ಸಂಬಳ ಇನ್ನೂ ಬರುತ್ತೆ, 1,40,000 ಬರುತ್ತೆ ಇಬ್ರಿಗೂ, ಗಂಡ ಹೆಂಡತಿಗೂ. ಮೊನ್ನೆ ಆಲ್ರೆಡಿ 1 ಕೋಟಿ ಸಾಲದ್ದು ಮನೆ ಮಾಡೋಕೆ 85 ಲಕ್ಷ ಅಂತೆ ಪ್ಲಾನ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಮದುವೆ ಆಗಿ ಇನ್ನೂ 6 ತಿಂಗಳಾಗಿಲ್ಲ, ಪಾಪು ಮಾಡ್ರು ಅಂದ್ರೆ ಮನೆ ತಗೊಳ್ಳೋಣ. ಇಲ್ಲ, ಎಲ್ರೂ ಕೇಳ್ತಿದ್ರು, ಅವೆಲ್ಲ ಬೇಡ ಅಂತ ಬೈದು ಕಳಿಸಿದ್ದಾರೆ. ಮುಂದಾಲೋಚನೆಯೇ ಇಲ್ಲ. ತಿಂಗಳಿಗೆ 1-1.5 ಲಕ್ಷ ಕಟ್ತಿರಲ್ವಾ, ಈ ಥರದ್ದೊಂದು ಮಾಡಿ. ಈಗ ಇನ್ನೂ ಪುಟಾಣಿ ಮಕ್ಕಳು 30-32 ವರ್ಷ, ನೀವು ಇನ್ನೊಂದು 10 ವರ್ಷದಲ್ಲಿ ನೋಡಿ ನಿಮ್ಮ ಕೈಯಲ್ಲಿ ಎಷ್ಟು ಇರುತ್ತೆ? 2 ಕೋಟಿ ದುಡ್ಡು ಇರುತ್ತೆ. ಇದು ಯಾವುದು 85 ಲಕ್ಷದ ಮನೆಗೆ 20 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಇನ್ನೊಂದು 65 ಲಕ್ಷಕ್ಕೆ 1 ಲಕ್ಷ ಚಿಲ್ಲರೆ ನೀವು ಈ ಥರ ಕಟ್ತಾ, ಆಮೇಲೆ ಅದಕ್ಕೊಂದು ಇಂಟೀರಿಯರ್ ಒಂದು 20 ಲಕ್ಷ, ರಿಜಿಸ್ಟ್ರೇಷನ್ ಒಂದು 20 ಲಕ್ಷ, ಇವೆಲ್ಲ ಇದೆ. ಎಲ್ಲ 1.40ಕ್ಕೆ ಬಂದು ನಿಂತ್ಕೊಳ್ಳುತ್ತೆ, 1.20, 1.30. ನೀವು ಸಾಲ ತೀರಿಸುವಷ್ಟರಲ್ಲಿ ಇನ್ನೊಂದು ಕಡಿಮೆ ಅಂದ್ರೂ 15-18 ವರ್ಷ ಬೇಕು. ಏನಾದ್ರೂ ಪ್ರಜ್ಞೆ ಇದೆಯಾ? ಗೊತ್ತಿದೆಯಾ? ಬ್ಯಾಂಕುಗಳು ಹಗಲು ದರೋಡೆ ಮಾಡ್ತಿದ್ದಾರೆ. ಏನಾದ್ರೂ ಸರಿ ಬೈದೆ, ಮುಂದಾಲೋಚನೆ. ಈಗಲೇ 30 ಹೊಟ್ಟು 1 ಕೋಟಿದ ಮನೆ ತಗೋತೀನಿ ಅಂತ. ಈಗ ತಾನೆ ಮದುವೆ ಇಲ್ಲ ಅಂತ ಬಂದ್ರು, ಮಕ್ಕಳು ಮದುವೆ ಮಾಡಿಸಿದ್ದಾನೆ. ಆನಂದ ಸಾಗರ ಇಬ್ರು ಆಯ್ದ. ಈ ಆನಂದ ಪಡೆದೆ ಇದ್ಯಾವುದೋ ಸಾಲನ ಈಗಲೇ ತಂದಿಟ್ಕೊಂಡು BP ಶುಗರ್ ತಂದಿಟ್ಕೋತೀರಾ? ನಮ್ಮ ಕಾಲದಲ್ಲಿ 60 ಆಸುಪಾಸಲ್ಲಿ, 50 ದಾಟಿದ ಮೇಲೆ ಮನೆ, 60 ಆಸುಪಾಸಲ್ಲಿ ಮನೆ, ಇಲ್ಲ ಅಂದ್ರೆ ರಿಟೈರ್ಮೆಂಟ್ ಟೈಮ್ನಲ್ಲಿ ಅಂತ. ಇದೇನ್ರು ನೀವು 25-30ಕ್ಕೆ ಅಂತ? ಮುಂದಾಲೋಚನೆ ಇಲ್ಲ. ಅದಕ್ಕೆ ಎಲ್ಲೆಲ್ಲೂ ಕಾಯಿಲೆಗಳೇ, ಡಿಪ್ರೆಷನ್ಗಳೇ. 50 ಲಕ್ಷನೂ ಸಾಲಲ್ಲ ಅಂದ್ರೆ ಹಿಂಗೆ ಆಗೋದು. 50 ಲಕ್ಷ 50 ಕೋಟಿ ಕೊಟ್ಟರು ನಿಮ್ಮ ಹತ್ರ ಸಾಲಲ್ಲ. ನೀವು ಉಳಿತಾಯವೇ ಇಲ್ಲ, ಮುಂದಾಲೋಚನೆ ಇಲ್ಲ, ಪ್ಲಾನಿಂಗ್ ಇಲ್ಲ. ಯಾರಾದ್ರೂ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ ಸಾಲ ಮಾಡಿ ಮನೆ ತಗೊಂಡಿರೋದು ಬೆಟರಾ ಅನ್ನತಕ್ಕಂಥದ್ದು ಕೇಳಿ. ಆಲ್ರೆಡಿ ಬಾಡಿಗೆನೆ ಒಂದು 25,000, ಅದಕ್ಕೆ ಬಾಸುಂಡೇನು 1 ಲಕ್ಷ ಇಟ್ಕೊಂಡ್ಬಿಡೋದು. ಇದೇ ಮಾಡ್ಕೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ಭೀಷ್ಮಾಚಾರ್ಯರು ಹೇಳ್ತಾರೆ ಅಂದ್ರೆ, ಒಂದು 3 ಜನ ಮಿತ್ರರು, ಒಂದು ದೊಡ್ಡ ಕೊಳದಲ್ಲಿ ನಾನಾ ರೀತಿಯ ಬಾತುಕೋಳಿಗಳು, ನೀರ್ಕೋಳಿಗಳು, ಮೀನುಗಳು, ಕಪ್ಪೆಗಳು ಎಲ್ಲ ಇದಾವೆ ಆನಂದವಾಗಿ. ಅದರಲ್ಲಿ 3 ಬೆಸ್ಟ್ ಫ್ರೆಂಡ್ಸ್, ಅವರಿಗೆ ಫ್ಯಾಮಿಲಿ, ತುಂಬಾ ಕ್ಲೋಸ್ ಫ್ರೆಂಡ್ಸ್ ಮೀನುಗಳು. ಒಬ್ಬನ ಹೆಸರು ಬಂದು ವಿಶೇಷವಾಗಿ ದೀರ್ಘದರ್ಶಿ ಅಂತ ಹೆಸರು, ಇನ್ನೊಬ್ಬನ ಹೆಸರು ದೀರ್ಘ ಸೂತ್ರ ಅಂತ ಅಂತಕ್ಕಂಥದ್ದು, ಇನ್ನೊಬ್ಬನಿಗೆ ಪ್ರಾಪ್ತಕಾಲ ಅಂತ ಹೆಸರು. ನೋಡಿ, ಹೆಸರುಗಳಲ್ಲಿಯೇ ಅಲ್ಲಿರುವ ಆಂತರ್ಯ ಅರ್ಥ ಆಗುತ್ತೆ. ಭೀಷ್ಮರು ನೋಡಿ ಧರ್ಮರಾಯರಿಗೆ 72-73ನೇ ವಯಸ್ಸಪ್ಪ, ಒಂದು 240-250 ವಯಸ್ಸು ಭೀಷ್ಮರಿಗಪ್ಪ. ಕುಳಿತುಕೊಂಡು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ,
ಆ ಮಲಗಿರೋ ಶರಪಂಜರದಲ್ಲಿ ಶಾಂತಿ ಪರ್ವ ಅಂದ್ರೆ ಅದೇ. ಬಿದ್ದಿರೋ ದೊಡ್ಡ ತಲೆ ಕಾಣೋದು ಸಾಮಾನ್ಯದಲ್ಲ. ಒಂದು ಯುಗ ನೋಡಿರೋದು. ಧರ್ಮ, ಬಾಬಾ ನನ್ನ ಮಾತು ಕೇಳು, ಹೋಗು, ಧರ್ಮ ಚಿಂತನೆಗಳು ತುಂಬಾ ಇದೆ, ದೊಡ್ಡವ್ರ ಹತ್ರ ತಿಳ್ಕೊಳ್ಳೋದು ಅನ್ನತಕ್ಕಂಥದ್ದು. ಅಲ್ಲಿ ಬಂದು ಕೇಳಿದಾಗ ಆ ಧರ್ಮ ಸಂದೇಶಗಳಲ್ಲಿ ಅದ್ಭುತ ಮನುಷ್ಯನಾಗಿ ಯಾವ ರೀತಿ ಎಚ್ಚರಿಕೆಗಳು ತಗೋಬೇಕು ಅಂದ್ರೆ ಮುಂದಾಲೋಚನೆ ಮೊದಲ ಎಚ್ಚರಿಕೆ ಅಂತ ಹೇಳ್ತಾ ಈ ಕಥೆ ಮೂಲಕ ಹೇಳ್ಕೊಡ್ತಾರೆ. ಈ 3 ಮಿತ್ರರುಗಳು ದೀರ್ಘದರ್ಶಿ, ದೀರ್ಘ ಸೂಕ್ತಿ ಹಾಗೂ ಪ್ರಾಪ್ತ ಕಾಲ. ಆ 3 ಮಿತ್ರರು ಆನಂದವಾಗಿರ್ಬೇಕಾದ್ರೆ ಒಮ್ಮೆ ಬರಗಾಲ ಆರಂಭ, ಮಳೆ ಇಲ್ಲ, ಯಾಕೋ ಕೆರೆ ಒಣಗ್ಲಿಕ್ಕೆ ಸ್ವಲ್ಪ ಶುರು ಆಗ್ತಿದೆ, ಬಿಸಿಲು ಜಾಸ್ತಿ ಆಗ್ತಿದೆ. ಆಗ ದೀರ್ಘದರ್ಶಿ ಹೇಳ್ತಾನೆ, ಇದ್ಯಾಕೋ ದೊಡ್ಡದಾಗುವ ಕಾಣಿಸ್ತಿದೆ, ನನ್ನ ಅನುಭವದಿಂದ ಹೇಳ್ತೀನಿ ಕಣ್ರೋ, ಬನ್ನಿ ನಮ್ಮ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಈ ಕೆರೆ ಕಟ್ಟೆಯಿಂದ ಹೋದ್ರೆ ಇನ್ನೂ ದೊಡ್ಡ ಕೆರೆ ಇದೆ, ಅಷ್ಟು ಬೇಗ ಅದು ಒಣಗೋಲ್ಲ. ನಮ್ಮ ಅಜ್ಜ ಹೇಳ್ತಿದ್ದಿದ್ದು ಕೇಳಿದ್ದೀನಿ. ಇದು ಚಿಕ್ಕ ಕೆರೆ, ಒಣಗ್ಬಿಟ್ರೆ ನಮ್ಮ ಜೀವನ ಹೋಗುತ್ತೆ, ಯಾರಾದ್ರೂ ಬಂದು ಎತ್ತಾಕೊಂಡು ಹೋಗ್ಬಿಡ್ತಾರೆ. ನೀರು ಇಳಿದಿದ್ದೆ ಬೇಟೆಗಾರರಿಗೆ, ಮೀನು ಹಿಡಿಯೋರಿಗೆ, ಬೆಸ್ತರಿಗೆ ಈಸಿಯಾಗಿ ಸಿಕ್ಕಾಕೋಗ್ಬಿಡ್ತೀವಿ. ನಾವು ಸಾಯೋದಲ್ಲದೆ ನಮ್ಮ ಹೆಂಡತಿ ಮಕ್ಳಿಗೂ ಉಪವಾಸ ಹಾಕ್ಬಿಡ್ತೀವಿ, ಇಲ್ಲ ಅವ್ರಿಗೂ ಜೀವಕ್ಕೆ ಕುತ್ತು ತಂದ್ಬಿಡ್ತೀವಿ. ಹೊರಡೋಣ ಕಂಡ್ರೋ ಬೇಡ ಅಂತ. ಆಗ ದೀರ್ಘ ಸೂತ್ರ ಹೇಳ್ತಾನೆ, ಯಾವತ್ತಾದ್ರೂ ಸಮುದ್ರಗಳು ಒಣಗಿದ್ ಕೇಳಿದೀಯಾ? ನದಿಗಳು ಒಣಗಿದ್ ಕೇಳಿದೀಯಾ? ಎಲ್ಲ ನಿನಗೆ ಸುಮ್ಮನೆ ಇಲ್ದಿದ್ ಭಯಗಳು ಅಂತ ಹೇಳ್ತಾನೆ. ದೀರ್ಘದರ್ಶಿ ಒಪ್ಪಲ್ಲ, ಇಲ್ಲ ಕಣ್ರೋ, ಯಾಕೆ ರಿಸ್ಕ್ ತಗೊಳ್ಳೋದು, ಯಾಕೆ ರಿಸ್ಕು? ನಮ್ಮನ್ನು ನಂಬ್ಕೊಂಡು ಹೆಂಡತಿ ಮಕ್ಳಿದಾರೋ, ನಮ್ಮ ಜೀವ ಕಾಪಾಡ್ಕೊಳ್ಳೋದು ಅತಿ ಮುಖ್ಯ. ಯಾಕೋ ಆಲ್ರೆಡಿ ಒಂದು 4 ಅಡಿ ನೀರು ಇಳಿದು ಬಿಟ್ಟಿದೆ ಕೆರೆನಲ್ಲಿ, ಕಟ್ಟೆ ಅಲ್ಲಿದೆ. ಹಿಂಗಾದ್ರೂ ಸ್ವಲ್ಪ ಈಚ್ಕೊಂಡು ಹೋದ್ರೆ 1 ವಾರ 15 ದಿನ ಆಗುತ್ತೆ. ಆ ಕಟ್ಟೆನ ದಾಟಿಬಿಟ್ವಿ, ದೊಡ್ಡದದು, 10 ನೀರು ಪೋಷಿಸ್ತಕ್ಕಂಥ ಕೆರೆ, ಬದುಕಟ್ಕೊಬಿಡ್ಬೋದು. ನನ್ನ ಮಾತು ಕೇಳಿ ಅಂದ್ರೆ ಇವನು ಪ್ರಾತಃ ಕಾಲ ಹೇಳ್ತಾನೆ, ಸಮಸ್ಯೆ ಬಂದಾಗ ನೋಡ್ಕೊ, ಬಂದಾಗ ನೋಡ್ಕೊಳ್ಳೋಣ, ಈಗ ಅಂಥದ್ದು ಏನೂ ಆಗಲ್ಲ. ನೀವು ಎಷ್ಟು ದಿನದಿಂದ ಇದ್ದೀವಿ ನಾವಿಲ್ಲಿ ಆಡ್ಕೊಂಡು, ಚಿಕ್ಕ ಮಕ್ಕಳಿಂದ ಇದ್ದೀವಿ ನಾವು. ಈಗ ನಮ್ಗೊಂದು 40-45 ವಯಸ್ಸು, ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ನೀನು ಸುಮ್ಮನೆ ಗಾಬರಿ ಪಡ್ತೀಯಪ್ಪ ಅಂತ ಏನು ಹೇಳಿದ್ರು ಇವರಿಬ್ರು ಕೇಳಲ್ಲ. ಇವನ್ ಸೂಕ್ತಿ ಒಂದು ಭಾರಿ ಲೆಕ್ಕಾಚಾರಗಳು, ಬರೀ ಗಾದೆಗಳು. ಯಾವತ್ತಾದ್ರೂ ಮೋಡ ಇದಾಗುತ್ತೇನಾ? ಮಳೆ ಬಂದೇ ಬರುತ್ತೆ ಕಣ, ಇವಾಗೇನೋ ಒಂದು ಸ್ವಲ್ಪ ಬರುತ್ತೆ, ಸ್ವಲ್ಪ ದಿನದಲ್ಲಿ, ಸುಮ್ಮನೆ ನಿಮ್ಗೆ ಬೇರೆ ಕೆಲಸ ಇಲ್ಲ ಅಂತ. ಇವನು ದೀರ್ಘದರ್ಶಿ, ಮುಂದಾಲೋಚನೆ ನೋಡಿ. ಅದನ್ನೇ ನಮ್ಮ ಧರ್ಮ ವೈದಿಕ ಎಷ್ಟು ಚೆನ್ನಾಗಿ ಈ ರೀತಿ ಕಥೆಗಳ ಮೂಲಕ ನಮ್ಮನ್ನ ತಿತ್ತಿದ್ರು ಅಂದ್ರೆ, ಒಬ್ಬ ಸಂಸಾರಿ ಹೇಗಿರ್ಬೇಕು, ಒಬ್ಬ ಗೃಹಸ್ಥ ಹೇಗಿರ್ಬೇಕು, ತಾನಷ್ಟೇ ಅಲ್ಲ ತನ್ನವನ್ನೇ ಕಾಪಾಡ್ಕೋಬೇಕು. ಬರುತ್ತೆ ಸಮಸ್ಯೆಗಳು, ಆಗ ನಾವು ಈ ರೀತಿ ಮೊದಲೇ ಒಂದಷ್ಟು ಕೂಡಿಟ್ಟೆ ಬರೋದನ್ನೆಲ್ಲ ಖರ್ಚು ಮಾಡ್ಬಿಡೋದು. ಸುಮ್ಮನೆ 500 ರೂಪಾಯಿ ಶರ್ಟ್ ತಗೊಳ್ಳೋವಾಗ ಆನಂದವಾಗಿದ್ವಿ, 5,000 ಬರುವಾಗ. ನೀವು ನಂಬಲ್ಲ ಮಕ್ಕಳೇ, ನನಗೆ 5,000 ರೂಪಾಯಿ ಸಂಬಳ ಬರುವಾಗಲೂ ನಾನು ತಗೋತಿದ್ದು ಕಡಿಮೆ ಖರ್ಚೆ. ನನ್ನ ಹತ್ರ ಇದ್ದಿದ್ದು 2 ಜೊತೆ ಇಲ್ಲ 3 ಜೊತೆ ಬಟ್ಟೆ ಅಷ್ಟೇ, 2 ಪ್ಯಾಂಟು 3 ಶರ್ಟು, ಒಂದೇ ಜೊತೆ ಚಪ್ಪಲಿ, 1 ಜೊತೆ ಶೂ. ನಾನು 50,000 ದುಡಿಯುವಾಗಲೂ ಅಷ್ಟೇ, 5 ಲಕ್ಷ ದುಡಿಯುವಾಗಲೂ ಅಷ್ಟೇ, 5 ಕೋಟಿ ದುಡಿಯುವಾಗಲೂ ಅಷ್ಟೇ ನನ್ನ ಖರ್ಚು. ಇವತ್ತಿರ್ಬೋದು ಬಟ್ಟೆ ಒಂದು 10 ಜೊತೆ ಇಟ್ಟಿದ್ದಾನೆ. ಇದ್ರದ್ದು ಕಾಸ್ಟ್ ಎಷ್ಟು ಗೊತ್ತಾ? ನೀವು ನಂಬುದ್ರೆ ನಂಬಿ, ಬಿಟ್ರೆ ಬಿಡಿ, 599. ಒಂದೇ ಬಾರಿ 10 ಸೆಟ್ ವೈಟ್ ತಂದು ಇಟ್ಕೊಂಡಿದ್ದಾನೆ, ಹಾಕೋತಾನೆ. ನನ್ನ ಹತ್ರ ಈಗಲೂ 1 ಜೊತೆ ಚಪ್ಪಲಿ ಇದೆ. ಎಮರ್ಜೆನ್ಸಿಗೆ ನನಗೆ ಚಪ್ಪಲಿ ಕಳ್ಕೊಳ್ಳೋ ಅಭ್ಯಾಸ, ಅದು ಹೆಂಗೋ ಮಿಸ್ ಆಗುತ್ತೆ. ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಚಪ್ಪಲಿ ಇರಲ್ಲ, ಬರಿಗಾಲಲ್ಲಿ ಬರ್ತೀನಿ. ಅದಕ್ಕೆ ಅಂತ ಎಮರ್ಜೆನ್ಸಿಗೆ 1 ಜೊತೆ ನನ್ನ ಧರ್ಮಪತ್ನಿ ತೆಗ್ದಿಟ್ಟಿರುತ್ತೆ ತಾಯಿಜಿ. ಬರಿಗಾಲಲ್ಲಿ ಶುಗರ್ ಬೇರೆ ಇದೆ, ಏನಾದ್ರು ಕಚ್ಚಿ ಗಿಚ್ಚಿ ಗಾಯ ಆದ್ರೆ ಇನ್ನೇನು ಅಂತ. ಅದೃಷ್ಟಕ್ಕೆ ನನಗೆ ಡಯಾಬಿಟೀಸ್ಗೆ ಗಾಯ ಆದ್ರೆ ಬೇಗ ಒಣಗುತ್ತೆ. ಒಬ್ಬೊಬ್ರದ್ದು ಒಂದೊಂದು ಬಾಡಿ, ನನಗೆ ಗೊತ್ತಿಲ್ಲ, ನನಗಾಗಿಲ್ಲ. ಗಾಯ ಬೇಗ ವಾಸಿ ಆಗುತ್ತೆ. ಹಾಗಂತ ಹೇಳ್ಬಿಟ್ಟು ಕುಯ್ಸ್ಕೊಳಕ್ ಕೂತ್ಕೊಳ್ಳಲ್ಲ, ರಿಸ್ಕ್ ತಗೊಳಕ್ಕೂ ಕೂತ್ಕೊಳ್ಳಲ್ಲ. ಆಕೆ ಹಂಗಿರ್ಲಿಕ್ಕೂ ಬಿಡಲ್ಲ. ಇನ್ನೊಂದು ಜೊತೆ ಒಂದು ಪುಟ್ಟದಾಗ, ನೀವು ನಂಬಲ್ಲ, ನನ್ನ ಚಪ್ಪಲಿ ಕಾಸ್ಟ್ ಕೇಳಿದ್ರೆ ಗುಂಡಿಗೆ ಹೆಂಗ್ ಅಂತೀರಿ. ಈಗಲೂ 699 ಮೇಲೆ ತಗೊಂಡಿದ್ದಿಲ್ಲ.
ಇದೇ ಸತ್ಯ. ನಿಮ್ಗೆ ಬೇಕಾದ್ರೆ ಬಿಲ್ಲು ತೋರಿಸ್ಬಿಡ್ತಾರೆ, ನೀವು ಬಿದ್ದು ಬಿದ್ದು ನಗ್ತೀರಿ. ಏನಕ್ಕೆ ಕಾಲಿಗೆ ಹಾಕೋ ಚಪ್ಪಲಿಗೆ ಏನಕ್ಕೆ ಅಷ್ಟೊಂದು ಖರ್ಚು ಮಾಡೋದು ಅನ್ನೋದು ನನ್ನ ಸಿದ್ಧಾಂತ. ನಿಮ್ಮ ಸಿದ್ಧಾಂತ ಇದ್ದುಕೊಳ್ಳಿಪ್ಪ, ನಾನು ನಿಮ್ಮ ಸಿದ್ಧಾಂತ ತಪ್ಪು ಅಂತ ಯಾವತ್ತೂ ಹೇಳಲ್ಲ, ನನ್ನ ಸಿದ್ಧಾಂತ ಹೇಳ್ತೀನಿ. ಕಾಲಿಗೆ ಮೆಟ್ಟು ಅದು ಏನಕ್ಕೋ ಅಷ್ಟು, ಬೇರೆ ಏನಕ್ಕಾದ್ರೂ ಒಳ್ಳೇದಕ್ಕೆ ಖರ್ಚಾಗುತ್ತೆ, ಮಕ್ಕಳಿಗೋ ಮನೆಗೋ ಕುಟುಂಬಕ್ಕೋ ಅನ್ನತಕ್ಕಂಥದ್ದು. ಇದು ನನ್ನ ನಿಯಮ, ಇವತ್ತಿಗೂ ಹಾಗೇ ಇದ್ದೇನೆ. ಬೇಕು ಈಗ ನಾನಾ ಕಾರ್ಯಕ್ರಮಗಳಿಗೆ ಹೋಗ್ತಿರ್ತಾನೆ, ಶಲ್ಯ ಬೇಕು, ಇನ್ನೊಂದು ಬೇಕು. ಹೌದು, ಒಂದು 10-12 ಜೊತೆ ತಂದಿಟ್ಟಿದ್ರೆ ನೋಡಿ 7,000 ರೂಪಾಯಿ ಮುಗೀತು. ಚಪ್ಪಲಿ 1,000 ರೂಪಾಯಿ ಮುಗೀತು, 2 ಜೊತೆ ಅಂದ್ರೂ ಕೂಡ ಮ್ಯಾಕ್ಸಿಮಮ್. ಏನಿದೆ ಪಗಡಿ, ಅದು ಒಂದು 3,000 ರೂಪಾಯಿ ಮುಗೀತು. ಮ್ಯಾಕ್ಸಿಮಮ್ 10,000 ರೂಪಾಯಿ ಇಷ್ಟೇ. ಬ್ಯೂಟಿಫುಲ್ ಐ ಆಮ್ ಲಿವಿಂಗ್. ಆದರೆ 50,000 ಬರೋ ಅಷ್ಟರಲ್ಲಿ 5,000 ರೂಪಾಯಿ ಶೂ ಹಾಕ್ತಾರೆ. ಎಲ್ಲರೂ ನೋಡ್ಬೇಕು 15,000. ಅಯ್ಯೋ, ಮನೆ ಹತ್ರ ಹೋಗ್ಬಿಟ್ಟೆ 20 ಜೊತೆ 30 ಜೊತೆ ಹೀಗೆ ಏನ್ ನೋಡ್ತಿರ್ತೀನಿ. ಯಾವಾಗ್ಲೂ ಹಾಕ್ತಿರಿ ಇದನ್ನ ಅಂತ? ಯಾವಾಗ್ಲೂ ಚಪ್ಪಲಿಗಳಿಗೆ ಅಷ್ಟೊಂದು ಖರ್ಚು, ಬ್ರಾಂಡು. ಅಯ್ಯೋ ಹುಚ್ಚರ. ಮುಖೇಶ್ ಅಂಬಾನಿ ಧರಿಸಿರೋ ಆ ಒಂದು ಬ್ರ್ಯಾಂಡ್ಗಳನ್ನ ನೋಡಿದೀರಾ ನೀವು? ಟಾಟಾ ಬ್ರ್ಯಾಂಡ್ಗಳನ್ನ ನೋಡಿದೀರಾ? ಇಲ್ಲವೇ ಇಲ್ಲ. ಇದು ತಲೆಕೆಟ್ಟಂತ ಒಂದು ಭಾವ ನಾವು ಮಾಡ್ಕೊಂತಿರೋದು ಇದೆ. ಈ ಖರ್ಚುಗಳು. ಟಿವಿ ಬೇಕು, 50 ಇಂಚಸ್ ಟಿವಿ ಏನಕ್ಕೆ ಬೇಕು? ಡಿಶ್ ವಾಷರ್ ಬೇಕು, ಪಾತ್ರೆ ತೊಳೆಯೋ ಮೆಷಿನ್ ಬೇಕು. ಮನೇಲಿ ಒಂದು 50 ಆಗ್ಬಿಟ್ಟಿದೆ. ನನ್ನ ಧರ್ಮಪತ್ನಿಗೆ ಪಾಪ ಪಾತ್ರೆ ತೊಳಿಲಿಕ್ಕೆ ಕಷ್ಟ ಆಗುತ್ತೆ. ಎಸ್, BP ಬಂದ್ಬಿಟ್ಟಿದೆ, ಇನ್ನೊಂದು ಸುಸ್ತಾಗುತ್ತೆ. ಒಂದು ಡಿಶ್ ವಾಷರ್, ಒಂದು ವಾಷಿಂಗ್ ಮೆಷಿನ್ ಬೇಕೀಗ. ಇನ್ನು 30 ಒಂದಷ್ಟು ಬಟ್ಟೆ ಒಕ್ಕೊಳ್ಳೋಕೆ ಏನು ಕಷ್ಟ ಆಗುತ್ತೆ ನಮಗೆ? ಇಲ್ಲ, ಅದು ಕೂಡ 60-70 ಸಾವಿರದ್ದೇ ಬೇಕು. ಅದೇನೋ ಓಪನ್ ಟಾಪ್ ಅಂತೆ, ಫ್ರಂಟ್ ಡೋರ್ ಅಂತೆ, ಈ ತರ. ಆ ಕರೆಂಟ್ ಬಿಲ್ಲು ಕಿತ್ಕೊಂಡು ಹೋಗ್ತಿರುತ್ತೆ, ಶಿವ ಅಂತ. ಮೈಕ್ರೋ ಓವನ್ ಬೇಕು, ಆಮೇಲೆ ಜ್ಯೂಸರ್ ಬೇಕು, ಎಲ್ಲ ಬ್ರ್ಯಾಂಡೇ ಬೇಕು. ಯಾವ ಬ್ರ್ಯಾಂಡ್ಗೆ ಅಂತ ಹೋದ್ರು 10,000 ಕೆಳಗಡೆ ಇಲ್ಲ. ಜ್ಯೂಸರ್ ಇಂದ ಹಿಡಿದು ಮಿಕ್ಸರ್ ಇಂದ ಹಿಡಿದು ಈ ತರ 10,000 ನಂಗೆ ಗೊತ್ತಿಲ್ಲ, ಇದೇ ನಿಜ. ಅಮೆಝಾನ್ ಅಲ್ಲಿ ಇರೋದು ಅದೇ. ಚೆಕ್ ಮಾಡ್ತಾ ಇರ್ತಾರೆ, ಮನೇಲಿ ನೋಡ್ತಾ ಇರ್ತಾರೆ. ಎಲ್ಲ ಏನಕ್ಕೆ ಸುಮ್ಮನೆ ಅಂತ ಮ್ಯಾನೇಜ್ ಮಾಡ್ತಿರ್ತಾರೆ. ಹೌದು, ನಮ್ಮ ಮನೇಲಿ ಕುಳಿತುಕೊಂಡು ದೋಸೆ ರುಬ್ಬುವಾಗ ಆನಂದವಾಗಿತ್ತು, ಕುಳಿತುಕೊಂಡು ಬಟ್ಟೆ ಒಗೆಯುವಾಗ ಆರೋಗ್ಯ ಆನಂದವಾಗಿತ್ತು, ಕುಳಿತುಕೊಂಡು ಆ ಖಾರ ಅರಿಯುವಾಗ ಎಲ್ಲ ಅದ್ಭುತವಾಗಿತ್ತು ಆರೋಗ್ಯಗಳು. ತಮ್ಮ ಕೆಲಸ ತಾವು ಮಾಡ್ಕೊಳ್ಳುವಾಗ ಇವಾಗ ನೋಡಿ ಅನಾರೋಗ್ಯನೂ ತಂದಿಟ್ಕೊಬಿಟ್ಟಿದ್ದೀವಿ. ಇದ್ರ ಮೇಲೆ ಬ್ರ್ಯಾಂಡು, ಅದ್ರ ಮೇಲೆ ಒಂದು ಸಾಲ. ಮನೆ ಇಂಟೀರಿಯರ್ ಹಿಂಗೆ ಇರ್ಬೇಕು, ಯಾರು ಬಂದು ನೋಡ್ತಾರೆ? ನಮ್ಮ ಬೆಡ್ರೂಮ್ ಹೆಂಗಿರ್ಬೇಕು ಅದು ನಿಮಗೆ. ಈ ರೀತಿ ಅನಗತ್ಯ ಖರ್ಚುಗಳನ್ನ ತಂದು ಹಾಕಿಕೊಂಡು ನಿಮಗೆ ನೀವೇ ಮಾಡ್ಕೊಂಡಿರೋದು ನೋಡಿ. ಈ ದೀರ್ಘದರ್ಶಿ ಯೋಚಿಸ್ತಾನೆ, ಹೆಂಡತಿ ಮಕ್ಕಳು ಇವ್ರೇನೋ ಮಾಡ್ತಾರಪ್ಪ ತಲೆನೋವುಗಳು, ಇದಾಗದ ಮಾತು ಅಂತ ಹೇಳಿ ಕರ್ಕೊಂಡು ಹೆಚ್ಚು ಕಡಿಮೆ 1 ತಿಂಗಳಾಗುತ್ತೆ ಆ ಕೆರೆ ದಾಟಕ್ಕೆ. ಅಷ್ಟು ದೊಡ್ಡದು ಕೆರೆ ಆದ್ರೂ ತಗೊಂಡು ಬೇರೆ ಬೇರೆ ಇರ್ತಾವಲ್ಲ, ಅವುಗಳನ್ನೆಲ್ಲ ದಾಟ್ಕೊಂಡು ಮೊಸಳೆಗಳಿರ್ತವೆ, ಆಮೆಗಳಿರ್ತವೆ, ತಿನ್ನುವಂಥ ಬೇರೆ ಬಾತುಕೋಳಿಗಳಿರ್ತವೆ, ನೀರು ಕೋಳಿಗಳಿರ್ತವೆ, ಅವರೆಲ್ಲರಿಂದ ಪಾರ್ ಮಾಡ್ಕೊಂಡು ಆ ಕಟ್ಟೆಯನ್ನು ದಾಟಿ ಆ ದೊಡ್ಡ ಕೆರೆಗೆ ಹೋದ. ಸ್ವಲ್ಪ ಆ ದಿನದಲ್ಲೇ ನೀರು ಪೂರ್ತಿ ಇಳಿದು ಬಿಡುತ್ತೆ. ಮೀನು ಹಿಡಿಯೋರು ಬರ್ತಾರೆ, ಕೈ ಹಿಂಗ್ ಹಾಕಿದ್ರೆ ಸಿಗುತ್ತೆ. ಪ್ರಾತಃ ಕಾಲನು ಸಿಕ್ಕಾಕೋತಾನೆ. ಪ್ರಾಪ್ತ ಕಾಲ ಆ ಕ್ಷಣಕ್ಕೆ ನಿರ್ಧಾರ ತಗೊಳ್ಳೋನು ಈ ದೀರ್ಘ ಸೂತ್ರಿ. ಬರೀ ಒಂದು ವೇದಾಂತ ಮಾತಾಡದೆ ಅವೆಲ್ಲ ಏನೂ ಆಗಲ್ಲ, ಸುಮ್ಮನಿರೋನು ಅವನು ಬಲೆಯಲ್ಲಿ ಸಿಕ್ಕಾಕೋಬಿಡ್ತಾನೆ. ಇವನು ಪ್ರಾಪ್ತ ಕಾಲ ಸ್ವಲ್ಪ ಗಾಬರಿ ಆಗ್ಬಿಡ್ತಾನೆ. ಹೆಂಡತಿ ಮಕ್ಳಿಗೆ ಹೇಳ್ಕೊಡ್ತಾನೆ, ನಾನು ಹೇಳಿದ್ ಮಾಡಿ ಅಂತ. ಬುರದೆ ಎಲ್ಲ ಮೆತ್ಕೊಂಡಿರುತ್ತೆ. ಹಾಕಿದ ತಕ್ಷಣ ಸಿಕ್ಕಾಕೊಂಡು ಹಂಗೆ ಮಾಡಿಬಿಟ್ಟು ಆ ಒಂದು ಏನು ಮೀನು ಹಿಡಿಯೋ ಆ ಒಂದು ಪಂಜರ ಇರುತ್ತಲ್ವಾ, ಅದಕ್ಕೆ ಹಿಂಗೆ ಕಚ್ಕೊಂಡಿದ್ದು ಬಿಡಿ, ಅವನು ಒದರ್ತಾನೆ, ಇದು ಮಾಡ್ತಾನೆ, ಸುಮ್ಮನಿದ್ದು ಬಿಡಿ ಅಂತ ಹೇಳ್ಕೊಡ್ತಾನೆ. ಆ ಕ್ಷಣಕ್ಕೆ ನಿರ್ಧಾರ ಯೋಚನೆ ಮಾಡಿಬಿಟ್ಟು ಆ ಕ್ಷಣಕ್ಕೆ ಭಯದಲ್ಲೇ ಅವರೆಲ್ಲ ಎಂಥ ಕೆಲಸ ಮಾಡಿದೆ ನೀನು, ಅವನು ಹೇಳ್ದ ನಿನ್ನ ಸ್ನೇಹಿತ ದೀರ್ಘದರ್ಶಿ ನೀನು ಕೇಳಿದೆ ಅಂತ. ಸುಮ್ಮನಿರ್ದೆ, ನಂದೇ ತಪ್ಪು, ಏನು ಮಾಡೋಣ ಈಗ ಸದ್ಯಕ್ಕೆ ಹಿಂಗೆ ಹಿಡ್ಕೊಳ್ರೆ, ನಾವು ಮಾಡ್ಕೊಳ್ಳೋದು ಹಿಂಗೆ. ಎಲ್ಲ ನೀರೆಲ್ಲ ಕೊಚ್ಕೊಂಡು ಹೋದ್ಮೇಲೆ ಆ ಕಟ್ಟೆ ಹಾಕೋಕೆ ಓಡಿ ಬರ್ತೀವಿ. ಮೊನ್ನೆ ಪುಣ್ಯಾತ್ಮ ಹಂಗೆ ಒಬ್ಬ 1.5 ಕೋಟಿ ಬರೆದಿದ್ದೀನಿ. 60 ಲಕ್ಷ 90 ಲಕ್ಷ ಇಲ್ಲ, 2 ಸೇರಿದ್ರೆ 1.5 ಕೋಟಿ ಕಳ್ಕೋತಿ ಅಂದ್ರೆ ಕಳ್ಕೊಂಡ್ಮೇಲೆ ಮಂಡ್ಯದಿಂದ ಬಂದು ಆಜಾನುಬಾಹು ಪಟಾಣಿದಾಗಿದ್ದಾನೆ. ಮಗು ಹಿಂಗ್ ಬಗ್ಬಿಟ್ಟಿದ್ದಾನೆ ಪುಟ್ಟ. ಎಷ್ಟು ಕಣ್ಣಲ್ಲಿ ನೀರು. ಅಲ್ಲಯ್ಯ,
ಒಂದು ದೀರ್ಘದರ್ಶಿ ಬೇಡವಾ? ಇಷ್ಟು ದೊಡ್ಡ ರಿಸ್ಕಿನ ವ್ಯವಹಾರ ಮಾಡಕ್ಕೆ ಹೋಗ್ತಿದೀಯಾ? ಇದರಲ್ಲಿ ನನಗೆ ಲಾಭ ಇದೆಯಾ? ಆಗುತ್ತಾ? ನನಗೆ ವ್ಯವಹಾರ ಅನುಕೂಲ ಆಗುತ್ತಾ? ವೃತ್ತಿ ಅನುಕೂಲ ಆಗುತ್ತಾ? ಇಲ್ಲ ಇನ್ನೊಬ್ಬರ ವ್ಯವಹಾರ ನೋಡ್ಕೊಳ್ಳೋದ್ರಲ್ಲಿ ಅನುಕೂಲ ಆಗುತ್ತಾ? ಇಲ್ಲ ಹಿರಿಯರ್ದು ಯಾವ್ದಾದ್ರು ಜವಾಬ್ದಾರಿ ನೋಡ್ಕೊಂಡ್ರೆ ಆಗುತ್ತಾ? ಕೈ ಕೆಲಸ ಆಗುತ್ತಾ? ಇಲ್ಲವೇ ಕೃಷಿ ಕೆಲಸ ಆಗುತ್ತಾ? ಏನಿಲ್ಲ, ಏನೇನೂ ಇಲ್ಲ, ದೀರ್ಘದರ್ಶತ್ವ ಇಲ್ಲ. ಹಿಂಗೆ ಈ ದೀರ್ಘ ಸೂತ್ರ ಯಾವನೋ ಹೇಳ್ದ, ಇಲ್ಲ ಈ ಪ್ರಾಪ್ತ ಕಾಲದ ಥರ ಅವಾಗ ಬಂದಾಗ ನೋಡ್ಕೊಳ್ಳೋಣ ಬಿಡು. ಏನ್ ಮಾಡಿದಾನೆ ಪುಣ್ಯಾತ್ಮ, ಈ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಡಿಸ್ಟ್ರಿಬ್ಯೂಟರ್ಶಿಪ್ ಪ್ರತಿ ಅಂಗಡಿಗೆ 2,000 ರೂಪಾಯಿ ಮೇಲೆ ತಗೊಳ್ಳಲ್ಲ. ಎಷ್ಟೋ ಅಂಗಡಿಯವ್ರು ದುಡ್ಡು ಕೊಡಲ್ಲ ಡಿಸ್ಟ್ರಿಬ್ಯೂಟರ್ಶಿಪ್ ಅಲ್ಲಿ ಬರೋದು 8% ಮೇಲೆ ಕೊಡಲ್ಲ. ಯಾವುದೇ ದೊಡ್ಡ ಕಂಪ್ನಿಯವರು ಬಂಡವಾಳ ಹಾಕ್ಬಿಟ್ಟು ಬರೋ 2,000 ರೂಪಾಯಿ ನಿಮ್ಗೆ 160 ರೂಪಾಯಿ ಬರುತ್ತೆ. 160, ಅದರಲ್ಲಿ ಡ್ರೈವರು, ಗೋಡನ್ನು, ಈ ರೀತಿ 20 ಲಕ್ಷ ಖರ್ಚು ಮಾಡಿದರೆ 3 ಲಕ್ಷದ 20,000, 20 ಲಕ್ಷದ ಸರಕು ಕೊಟ್ಟಿರ್ಬೇಕು. ಆ 20 ಲಕ್ಷದ ಸರಕು ಕಳಿಸ್ಲಿಕ್ಕೆ ಕಡಿಮೆ ಅಂದ್ರು 2 ಗಾಡಿ ಬೇಕು. 2 ಗಾಡಿ ಡ್ರೈವರು ಅಂತ ಹೇಳ್ದ ಅಂದ್ರೆ 3 ಡ್ರೈವರ್ ಇರ್ಬೇಕು. ಒಬ್ಬ ರಜಾ ಹಾಕಿದ್ರೆ ಬಿಲ್ಲಿಂಗ್ ಅವರಿಬ್ರು ಇರಬೇಕು, 3 ಇರಬೇಕು. ಗೋಡನ್ನಲ್ಲಿ ಗೋಡನ್ ಬಾಡಿಗೆ 2 ಗಾಡಿ, ಅದಕ್ಕೆ EMI ಒಂದು 35,000 70,000. 3 ಡ್ರೈವರ್ಗಳು ಕಡಿಮೆ ಅಂದ್ರೆ 25 ಅಂದ್ರೆ 75,000. ಸೊ ಅಲ್ಲಿಗೆ 1.5 ಲಕ್ಷ ಆಗೋಯ್ತು. ಗೋಡನ್ ಬಾಡಿಗೆ ಕಡಿಮೆ ಅಂದ್ರು ಒಂದು 70,000ದಿಂದ 1 ಲಕ್ಷ, 2.5 ಲಕ್ಷ ಆಗೋಯ್ತು. ನೋಡಿ 8% ಅಂದರೆ 1,60,000ಕ್ಕೆ 20 ಲಕ್ಷಕ್ಕೆ ಇವ್ರು ಖರ್ಚಿಡೋದು. ನೀವು ಬೇರೆ ಐಟಮ್ ಇಟ್ಕೊಂಡು ರೊಟೇಟ್ ಮಾಡ್ಬೋದು ಸರ್, ಹಂಗ್ ಸರ್ ಹಿಂಗ್ ಸರ್, ಏನ್ ತಲೆ ಕೆಡ್ಸಿದ್ರು? ಅಲ್ಲೊಂದು 2,000 ರೂಪಾಯಿ ಮಾಲ್ ಕೊಟ್ರೆ 160 ರೂಪಾಯಿ ಬರುತ್ತೆ. 4 ಸರಿ ಹೋಗ್ಬೇಕು. ಆ ಅಂಗಡಿ ಒಂದು ಸಾಲ ತಗೊಂಡೇ ಕೊಡೋದು. ಬೆಂಗಳೂರಲ್ಲಿರೋ ಅಂಗಡಿಗಳವರೆಲ್ಲ ಸಾಲ ತಗೊಂಡೇ ಕೊಡೋದು. ಇಟ್ಬಿಟ್ಟು ಹೋಗು, ದುಡ್ಡು ಈಗಲೇ ಕೊಡಲ್ಲ. 2,000 ರೂಪಾಯಿ ಸಾಲ ತಗೋತಾನೆ ಅಂದ್ರೆ ಅವ್ನು ಎಂತ ಅಂಗಡಿ ಅವ್ನು ಲೆಕ್ಕ ಹಾಕೊಳ್ಳಿ. ಇದು ನಿಯಮ. ಸಾಲ ಕೊಡಬೇಕು. 500 ರೂಪಾಯಿನ ಐಟಮ್ ಹಪ್ಪಳ ಮಾರೋನ್ ಕೂಡ ತಗೊಂಡೋಗಿ ಹಪ್ಪಳ ಇಟ್ರೆ ಅಂಗಡಿನಲ್ಲಿ ಆ 500 ರೂಪಾಯಿ ಹಪ್ಪಳಕ್ಕೆ ಅವ್ನಿಗೆ ಹಬ್ಬಬ್ಬ ಅಂದ್ರೆ 8% ಅಂದ್ರೆ 40 ರೂಪಾಯಿ ಬರೋದು. ಆಮೇಲೆ ಕೊಡ್ತೀನಿ ಹೋಗು ಅಂತಾನೆ. ಸಂಡಿಗೆ ಇಟ್ರು ಅಷ್ಟೇ, ಉಪ್ಪಿನಕಾಯಿ ಇಟ್ರು ಅಷ್ಟೇ, ಎಲ್ಲ ರೀಟೇಲರ್ಸ್. ಈ ಬೆಂಗಳೂರಲ್ಲಿ ಅದೊಂದಿದೆ ಪ್ರಾಬ್ಲಮ್. ಇವನು ಅದನ್ನ ನಂಬಿ ಮುಳುಗೋಗಿದ್ದಾನೆ. ಆ ಥರದ್ದು 4-5 1.5 ಕೋಟಿ ಆದ್ಮೇಲೆ ಬಂದಿದ್ದಾನೆ ಪ್ರಾಪ್ತ ಕಾಲ. ಅರ್ಧ ಆದ್ಮೇಲೆ ನೋಡಿ ಪ್ರಾಪ್ತ ಕಾಲದ ಥರ ಏನಯ್ಯ ಮಾಡ್ಕೊಂಡಿದ್ದಿ? ಮೊದಲೇ ನನಗೆ ಆ ಬಲ ಇದೆಯಾ? ವೈದಿಕವಾಗಿ ಬಲ ಇದೆಯಾ? ವ್ಯವಹಾರ ಬಲ ಜಾತಕದಲ್ಲಿ ಇದೆಯಾ? ಇಲ್ಲ ಒಂದು 4 ಪಾಪ ಆ ಹೆಣ್ಮಗು ಆ ತಾಯಿ ಜೀವ ಹೀಗೆ ಬಿಕ್ತಿದೆ. ಹಾಗೇ ಆ ಮಗು ನೋಡ್ತಿದ್ರೆ ಕಣ್ಣಲ್ಲಿ ನೀರು. ನೋಡಿ ಹಿಂಗಾದ್ಮೇಲೆ ಇವನು ನೋಡಿ ಪ್ರಾಪ್ತ ಕಾಲ ಆ ಮೀನುಗಾರರ ಆ ಒಂದು ಏನ್ ಹಾಕಿದನೆಲ್ಲ ಹಿಡ್ಕೊಂಡು ಹೆಂಡತಿ ಮಕ್ಕಳು ಗಾಬರಿ ಪಡ್ತಿದ್ರೆ ದೊಡ್ಡ ಕೆರೆ ಹತ್ರ ಬರ್ತಾರೆ. ದೊಡ್ಡ ಕೆರೆ ಒಣಗಿಲ್ವಲ್ಲ, ಪ್ರಶಸ್ತವಾಗಿದೆ. ಹಿಂಗ್ ಒದುರ್ತಾನೆ ತೊಳಿಲಿಕ್ಕೆ ಆ ಈ ಕೆಸರೆಲ್ಲ ಆಗ ಬಿಚ್ಕೊಂಡು ಓಡೋಗ್ಬಿಡೋಣ, ಬಾಯಿ ಬಿಟ್ಬಿಟ್ಟು ನಾವಿವಾಗ ಪಂಜರದಲ್ಲಿ ಸಿಕ್ಕಾಕೊಂಡಂಗೆ ಇದ್ದೀವಿ ಅನ್ನೋ ತರ ಅಂತ ಹೇಳ್ತಾನೆ ಪ್ರಾಪ್ತ ಕಾಲ. ದೀರ್ಘದರ್ಶಿ ಅವನ ಹೆಂಡತಿ ಮಕ್ಕಳು ಪೂರ್ತಿ ಸಿಕ್ಕಾಕೊಂಡಿದ್ದಾರೆ. ಬರೀ ಸೂಕ್ತಿಗಳು ಹೇಳ್ತಿದ್ದಾನೆ, ಯೋಚನೆ ಮಾಡಿಲ್ಲ ಪೂರ್ತಿಯಾಗಿ. ಬಂದು ನೀರಿನಲ್ಲಿ ಹಿಂಗೆ ಹಾಕಿ ಆ ಮೀನುಗಳನ್ನ ತೊಳಿತಿದ್ರೆ ಪುಟ್ಕು ಅಂತ 4 ಜನ ಇದ್ರಲ್ಲ ಹೆಂಡತಿ ಮಕ್ಕಳು ಎಸ್ಕೇಪ್ ಆಗ್ಬಿಟ್ರು ದೊಡ್ಡ ಕೆರೆನಲ್ಲಿ. ಬಾ ಬದುಕಿದ್ವೇ ಬಡಜೀವೇ ಅಂತ. ಇವನ್ ದೀರ್ಘ ಬರೀ ಸೂಕ್ತಿಗಳು ಹೇಳ್ತಿದ್ದವನು, ಗಾದೆಗಳು ಹೇಳ್ತಿದ್ದವನು ಮುಳುಗು ನೀರು ತಗೊಂಡೋಗಿ ಮಸಾಲೆ ಮಾಡಿ ಆರದು ತಿಂದುಕೊಂಡ್ರು. ಇಷ್ಟೇ ಆಗೋದು ನಮ್ಮ ಜೀವನ, ನೆನ್ಪಿಟ್ಕೊಳ್ಳಿ. ಇದನ್ನ ಆ ಕಾಲಕ್ಕೆ ಶಾಂತಿ ಪರ್ವದಲ್ಲಿ ಭೀಷ್ಮರು ಧರ್ಮರಾಯನ್ಗೆ ಹೇಳಿರೋದು. ಒಬ್ಬ ಮನುಷ್ಯನಿಗೆ ಮಾತ್ರ ಮುಂದಾಲ್ ಇದರಿಂದ ಏನಾದ್ರೂ ಲಾಭ ನಷ್ಟ ತೊಂದರೆ ಒದ್ದಾಟ ಇನ್ನೊಂದು ಆಗುತ್ತಾ? am I taking too much risk? ಆ ರಿಸ್ಕ್ ತಗೊಂಡ್ರೆ ಇದಕ್ಕೆ ಒಂದು ಬ್ಯಾಕಪ್ ಇದೆಯಾ? ಹಿಡ್ಕೊಳ್ಳೋರಿದಾರಾ? ಸಪೋರ್ಟ್ ಮಾಡೋರಿದಾರಾ? ಇಲ್ಲ. ಯಾರೋ ಹೇಳಿದ್ರು ಮೊನ್ನೆ ಕೂಡ ಒಂದು ಪುಣ್ಯಾತ್ಮ ಗಂಡ ಹೆಂಡತಿ ಬಂದಿದ್ದಾರೆ, ಗಾಬರಿಲಿ ಯಾರ್ಯಾರನೋ ನಂಬಿ ದುಡ್ಡು ಕೊಟ್ಟಿರೋದು. ಒಬ್ಬರ ಹತ್ರನೂ ಬರವಣಿಗೆ ಇಲ್ಲ, ಏನೂ ಇಲ್ಲ. ಒಂದಷ್ಟು % ಬಡ್ಡಿ ಕೊಡ್ತಾರಂತೆ, ಕೊಡ್ತಿಲ್ಲ. ಫೋನ್ ಮಾಡಿದ್ರೆ ತೆಗಿಯೋ. ಬೆಳಿಗ್ಗೆ 4 ಗಂಟೆಗೆ ಹೋಗಿ ಅವ್ರ ಮನೆ ಹತ್ರ ಕೂತ್ಕೊಳ್ಳೋದಂತೆ ಆಯ್ತಾ. ನೋಡಿ ಗುರೂಜಿ, ಫೋನೇ ಎತ್ತಲ್ಲ. ನಾವಿಬ್ರು ಹೋಗೋದು 4 ಗಂಟೆಗೆ ದಾವಣಗೆರೆಯಿಂದ ಇನ್ನೆಲ್ಲೋ ಚನ್ನಗಿರಿಗೆ ಹೋಗೋದು, ಚನ್ನಗಿರಿಯಿಂದ ದಾವಣಗೆರೆಗೆ ಬರೋದು. ಈ ಥರ 4 ಜನ ಫೋನೇ ಎತ್ತಲ್ಲ. ಹಣ ಅಲ್ಲಿದ್ದೀನಿ, ಹಣ ಇಲ್ಲಿದ್ದೀನಿ.
ಬೆಳಿಗ್ಗೆ 4 ಗಂಟೆಗೆ ಅವನು ಹಿಡಿಬೇಕು ಅಂದರೆ ಈಗ ರಾತ್ರಿ ಬಂದೇಣ ವ್ಯವಸ್ಥೆ ಮಾಡ್ಬಿಡ್ತೀನಿ 11 ಗಂಟೆಗೆಲ್ಲ ಅನ್ನೋದು. 30 ಲಕ್ಷ 40 ಲಕ್ಷ ಏನಾದರೂ ಒಂದು ಕೊಡೋದಕ್ಕೆ ಬ್ಯಾಂಕ್ಗೆ ನೀವು ಹೋಗಿ ಕೇಳಿ, 10,000 ರೂಪಾಯಿ ಸಾಲ ಕೇಳಿ, ಕೊಡಲ್ಲ. ಮುತ್ತೂಟಿಗೆ ಹೋಗಿ ಒಡವೆ ಆಡ ಇಡಬೇಕು, ಕೊಡಲ್ಲ. ಬಡ್ಡಿ ಕಟ್ಬೇಕಪ್ಪ, ಲೇಟ್ ಫೀ ಕಟ್ಬೇಕಪ್ಪ. ಒಂದು ಚೆಕ್ ಬೌನ್ಸ್ ಆದ್ರೆ ನೀವು ನಂಬಲ್ಲ. ಮೊನ್ನೆ ನಾನೊಂದು NBFC ಕೇಳ್ತೇನೆ ಕತೆ, 50,000 ರೂಪಾಯಿಗೆ ನಿಮ್ ಕೈ ಕೊಡೋದು 46,000 ರೂಪಾಯಿ. ಅಂದ್ರೆ 8% ಮುರ್ಕೊಂಡು ರಿಟರ್ನ್ ಕಟ್ಟೋದು ನೀವು ಎಷ್ಟು ಗೊತ್ತಾ? 56,000 ರೂಪಾಯಿ, 10,000 ಎಕ್ಸ್ಟ್ರಾ. ಒಂದು EMI 10 ತಿಂಗಳಲ್ಲಿ ಮಿಸ್ ಆದರೆ 700 ಪ್ಲಸ್ ಇನ್ನೊಂದು 800, 1,500 ರೂಪಾಯಿ ಚಾರ್ಜಸ್ಸು. ಒಂದು ಬಾರಿ ಮನುಷ್ಯ ಮಿಸ್ ಮಾಡಲ್ವಾ? ಒಂದೊಂದು ಸಮಯ ಏನೋ ತಗೊಂಡಿರೋದೇ ಕಷ್ಟಕ್ಕೆ. ಲೆಕ್ಕ ಹಾಕೊಳ್ಳಿ ಅಲ್ಲಿಗೆ ಎಷ್ಟು ಲೂಟಿ ಮಾಡ್ತಿದ್ದಾರೆ ಬ್ಯಾಂಕುಗಳವರು. ಹಗಲು ದರೋಡೆ, ದೀರ್ಘದರ್ಶಿ ಇಲ್ಲದೆ ಮೊದಲೇ ಪ್ಲಾನ್ ಮಾಡದೆ, ಒಂದಷ್ಟು ಹೆಂಡತಿ ಮಕ್ಕಳು ಭದ್ರತೆ ಮಾಡದೆ, ಇನ್ನೊಬ್ಬ 17 ತುಂಬಿಲ್ಲ ಈಗಲೇ ಟ್ರೇಡಿಂಗ್ ಅಂತ ಹಾರ್ತಾವನೆ. ಎಷ್ಟೋ ಇಟ್ಟಿದೆಯಾ ದುಡ್ಡು? ಇಲ್ಲ, ಲೆಟ್ ದಮ್ ಗಿವ್. 2-5 ಲಕ್ಷ ಕೊಡಿ, ನಾನು ಟ್ರೇಡಿಂಗ್ ಮಾಡಿಬಿಡ್ತೀನಿ. ಯಾರೋ ತಲೆ ಕೆಡಿಸಿದ್ದು? ಆರ್ ಯು ಲರ್ನ್ ದಿ ಪ್ರಾಸೆಸ್ ಅಬೌಟ್ ವಾಟ್ ಈಸ್ ಟ್ರೇಡಿಂಗ್? ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಹೋಗಿ ನೋಡಿದೀಯೇನೋ ನೀನು? ಎಲ್ಲಿ ಬರುತ್ತೆ ಅಂತ? ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನೋದು ನೋಡೇ ಇಲ್ಲ. ಎಷ್ಟೋ ಜನ ಟ್ರೇಡಿಂಗ್ ಮಾಡೋರು, ಎಷ್ಟೋ ಜನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಾರೆ, ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ನೋಡಿಲ್ಲ ಇವರು. ಬೆಂಗಳೂರಲ್ಲೂ ಸ್ಟಾಕ್ ಎಕ್ಸ್ಚೇಂಜ್ ಇದೆ. ಗೊತ್ತಿದೆ ಅಂದ್ರೆ ಮುಖ ನೋಡ್ತಿದ್ದಾನೆ. ಇದೇ ಮಾಡೋದು. ದೀರ್ಘದರ್ಶಿತ್ವ ಇಲ್ಲದೆ ಯಾರ್ದೋ ಮಾತು ಕೇಳಿ ಈ ತರ ದೀರ್ಘ ಸೂಕ್ತಿಯ ಮಾತುಗಳೇ, ಮಳೆ ಬೀಳದೆ ಇರುತ್ತಾ, ಸಮುದ್ರ ಒಣಗದೆ ಇರುತ್ತೋ, ಯಾರ್ಯಾರೋ ಏನೋ ಮಾಡಿದ್ದಾರೆ, ಇಂಥದ್ದೇ ಮಾಡ್ಕೊಳ್ತಿದ್ದೀರಿ. ಎಚ್ಚರಿಕೆ. ಈ ಒಂದು ದೀರ್ಘದರ್ಶತ್ವ ಇಲ್ಲ ನಿಮ್ಮ ಮನೆ. ಓದು, ನಾಳೆ ಇದನ್ನ ನಾನು ಮಾಡ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ? ಕಷ್ಟಪಟ್ಟು ಕಾಲೇಜ್ಗೆ ಸೇರಿಸಿದ್ದಾರೆ, ಸಾಲ ಸೋಲ ಮಾಡಿ, ಇದರಿಂದ ನನ್ನ ಬದುಕು ಎಲ್ಲಿ ಬಂದು ನಿಲ್ಲುತ್ತೆ? ಎಕ್ಸಾಮ್ ಅಂತ ಬರ್ಕೊಳ್ಳೋಣ ಬಿಡೋ. ಈಗೆಲ್ಲ ನೆನ್ಪಿಟ್ಕೊಳ್ಳಿ, 60-70 ಮಾರ್ಕ್ಸ್ನವ್ರಿಗೆ ಜಾಬೇ ಕೊಡಲ್ಲ, ಬೇರೆ ಕೋರ್ಸ್ಗಳು ಸಿಗೋಲ್ಲ. ಅದನ್ನ ಯೋಚನೆ ಮಾಡಿದೀರಾ? ಸಿ ಯುವರ್ ಪರ್ಸೆಂಟೇಜ್, ನಿಮ್ಮ ಫೋಕಸ್, ನಿಮ್ಮ ಒಂದು ಏಕಾಗ್ರತೆ ಅನ್ನೋದನ್ನ ಒಂದು 90+ ಇದ್ರೇನೆ ಒಳ್ಳೆ ಮೆಡಿಕಲ್ ಸೀಟ್ ಸಿಗೋದು, ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಸಿಗೋದು. ಅರ್ಧಂಬರ್ಧ ಇಲ್ಲ, ಬಂದು ಹಿಂಗ್ ಅನ್ಕೊಂಡು ಕುತ್ಕೊಳ್ಳೋದು. ದೀರ್ಘದರ್ಶತ್ವ ಇಲ್ಲ. ಹಾಗೆ ಅವತ್ತಿಗೆ ಮಾಡ್ಕೊಳ್ಳೋಣ ನೋಡಿ. ಅವನ ಈ ಪ್ರಾಪ್ತ ಕಾಲ ಅರ್ಧರ್ಧ ಭಯದಲ್ಲಿ ಅವಾಗ ಏನಾಗುತ್ತೆ? ಅರ್ಧರ್ಧ ಭಯದಲ್ಲಿ ಅರ್ಧರ್ಧ ಇಂಟರ್ವ್ಯೂ, ಅರ್ಧರ್ಧ ಅಟೆಂಡೆನ್ಸು, ಅರ್ಧರ್ಧ ಎಕ್ಸಾಮು, ನಂಬರ್ಸು. ಇದೇ ವಿದ್ಯಾರ್ಥಿಗಳಿಂದ ಹಿಡಿದು ಎಲ್ಲರೂ ಇದು ಮಾಡಿಟ್ಕೊಬಿಟ್ಟಿದ್ದೀರಿ. ದೀರ್ಘದರ್ಶತ್ವ ಇಲ್ಲ ನಿಮ್ಮಲ್ಲಿ. ಯಾಕೆ ತುಂಬಾ ಜನ ಫೇಲ್ಯೂರ್ ಆಗ್ತಿದ್ದೀರಿ? ನಿಮ್ಮ ಫ್ಯಾಮಿಲಿ ಲೈಫ್ ಇರ್ಬೋದು, ವ್ಯವಹಾರದ ಲೈಫ್ ಇರ್ಬೋದು, ಕರಿಯರ್ ಲೈಫ್ ಇರ್ಬೋದು. ಕರಿಯರ್ ಕಂಪ್ನಿ ಒಂದು ಕೆಲಸ ಕೊಟ್ಟಿದ ತಕ್ಷಣ ಸೆಟ್ಲ್ ಆಗ್ಬಿಟ್ಟೆ ನಾನು. ಬೇರೆ ಇನ್ನೊಂದು ಅಡ್ವಾನ್ಸ್ ಗೊತ್ತು. ಇವತ್ತೆಲ್ಲ ನಾಳೆ ನಾನು ಹೋಗು ಅಂದ್ರೆ ನನಗೆ ಅದಕ್ಕೆ ಬೇಕಾದಂಥದ್ದು ಬೇರೆ ಇನ್ನೇನಾದ್ರೂ ನನ್ನ ಹತ್ರ ಅಡ್ವಾನ್ಸ್ಡ್ ಕಲ್ತ್ಕೊಂಡಿದ್ದಾನ, ತಿಳ್ಕೊಂಡಿದ್ದಾನ. ಮೊನ್ನೆ ನನ್ನ ಗೆಳೆಯ, ನೀನು ಅವತ್ತು ಹೇಳಿದೆ ರವಿ, 10 ವರ್ಷದ ಹಿಂದ್ಗಡೆನೆ ಮಾಡೋ ಒನ್ ಡೇ ದೇ ವಿಲ್ ಗಿವ್ ಯು ಅ ರೋಲ್ ಆ್ಯಂಡ್ ದೇ ವಿಲ್ ಆಸ್ಕ್ ಯು ಆರ್ ಯು ಕೇಪಬಲ್ ಟು ಹ್ಯಾಂಡಲ್ ಅಂತ. ಒಂದು MBA ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಪ್ಲಾನಿಂಗ್ ಮ್ಯಾನೇಜ್ಮೆಂಟ್ ಪಕ್ಕದಲ್ಲಿ ಇಟ್ಕೊಳ್ಳೋ, ನನ್ನ ಮಾತು ಕೇಳೋ. ಸೊ ದೇ ಆಸ್ಕ್ಡ್ ಹಿಮ್. ಇಲ್ಲ ಅಂದಿದ್ದಾನೆ, ಕೊಟ್ಟಿದ್ದಾರೆ, ಅವ್ನಿಗೆ ಹ್ಯಾಂಡಲ್ ಮಾಡಕ್ ಬಂದಿಲ್ಲ. 40 ಹುಡುಗರನ್ನ ಬಿಟ್ಟೋಗ್ತಾ ಇರೋ ಅನ್ನೋ ಥರ ಪ್ರೆಷರ್ ಹಾಕ್ಬಿಟ್ರು. ಮೊದಲೇ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಕುಶಾಗ್ರ ಅನ್ನತಕ್ಕಂಥದ್ದು, ಅದೇ ಕೌಶಲ್ಯ ಅಂದ್ರೆ ಅದೇ ತಗೊಂಡ್ಬಿಟ್ಟಿದ್ರೆ, ನೀವು ತಿಳ್ಕೊಂಡಿದ್ದಿದ್ರೆ ಅತ್ತೆ ಮನೆಗೆ ಸೊಸೆಯಾಗಿ ಬಂದ್ರಿ. ಅತ್ತೆಗೇನ್ ಬೇಕು? ಅದಕ್ಕೆ ನಿಶ್ಚಿತಾರ್ಥ ಮದುವೆಯ ಮಧ್ಯೆ ಒಂದಷ್ಟು ಮಾತುಕತೆ ಮಾಡಿಕೊಂಡು ಒಂದು 30 ದಿನ 60 ದಿನ 90 ದಿನ ಟೈಮ್ ತಗೊಳ್ಳೋದೇನಕ್ಕೆ ಗೊತ್ತಾ? ಅರ್ಥ ಮಾಡ್ಕೊಳ್ಳಿ. ನಮ್ಮ ಅತ್ತೆ ಹೇಗೆ, ನಮ್ಮ ಮಿಸ್ಸಸ್ ಅವ್ರ ಅಮ್ಮ ಅಪ್ಪ ಹೇಗೆ, ಅವ್ರ ಮನೆಯವ್ರು ಹೇಗೆ, ಅವ್ರ ಜವಾಬ್ದಾರಿಗಳೇನಂತ ಅಳಿನ್ಗೊಂದು ಹೊಸದಾಗಿ ಬರೋ ಗಂಡು ತಿಳ್ಕೋಬೇಕು. ನನ್ನ ಹುಡುಗಿ ಹೇಗೆ, ಅವಳೊಂದು 50,000 ದುಡಿತಿದ್ದಾಳೆ, ಅವ್ರೊಂದು ಸಾಲ ಮಾಡ್ಕೊಂಡಿದ್ದಾರೆ, ಅದ್ರಲ್ಲಿ ಒಂದು 25-30 ಸಾವಿರ ಮನೆಗೆ ಕೊಡ್ತಿದ್ದಾಳೆ, ಒಂದು 20,000 ಎತ್ತಿಟ್ಟು ಅದರಲ್ಲೇ ಚೀಟಿ ಪಾಟಿ ಹಾಕಿ ಒಂದಷ್ಟು ಒಡವೆ ದುಡ್ಡು ಎತ್ತಿಟ್ಟು ಮದುವೆ ಮಾಡ್ತಿದ್ರೆ ನನ್ನ ಭಾರ ಆಗಬಾರ್ದು, ಅವ್ರ ಮನೆಗಿದೆ. ಇದನ್ನ ತಿಳ್ಕೋಬೇಕು. ಮಾತಾಡ್ತಾ ಇಲ್ಲವೇ ಇಲ್ಲ. ನಾನು ಆ ಮನೆಗೆ ಹೋದಾಗ ನನ್ನ ಅತ್ತೆಗೆ ಈ ಥರದ ಆಸೆ ಇದೆ, ಆಕೆಗೆ ಸುಸ್ತಿದೆ, ಬೆಳಿಗ್ಗೆ ಎದ್ದು ಒಂದು ಕಾಫಿ ಕೇಳ್ತಾರೆ, ನಾನು ಕಾಫಿ ಕಲಿಬೇಕು. ನಾನು ಒಲೆ ಹತ್ರನೇ ಹೋಗಿಲ್ಲ.
ದೀರ್ಘದರ್ಶಿತ್ವ ಇಲ್ಲವೇ ಇಲ್ಲ. ಅವರಿಗೆ ಸ್ವಲ್ಪ ಮಡಿ, ಸರಿ ಸೀರೆ ಕಟ್ಟೋಣ, ಒಂದು ದೀಪ ಹಚ್ಚೋಣ, ಅದನ್ನೊಂದು ಕಲ್ತ್ಕೊಳ್ಳೋಣ, ಇಲ್ಲವೇ ಇಲ್ಲ. ನಾನು ಜೀನ್ಸೇ ಹಾಕೋದು, ನೋ 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 ಅನ್ನೋ ಥರ. ಮತ್ತೇನಕ್ಕೆ ಮದುವೆ ಆಗ್ತಿದ್ರಿ? ಸಂಬಂಧ ದೀರ್ಘದರ್ಶಿತ್ವ ಇಲ್ಲ, ಅವ್ನು ಕೊರ್ಗೋದು, ಹೇಳೋ ಹಾಗಿಲ್ಲ, ಇರೋ ಹಾಗಿಲ್ಲ. ದೀರ್ಘದರ್ಶಿತ್ವ ಅವನು ಅದನ್ನ ನೋಡು. ನಮ್ಮ ಮನೇಲಿ ಹಿಂಗಿರುತ್ತೆ ಪುಟ್ಟ, ರೂಮ್ ಒಳಗಡೆ ಬಂದಾಗ ಜೀನ್ಸ್ ಹಾಕೋ, ಶಾರ್ಟ್ಸ್ ಹಾಕೋ, ತೊಂದರೆ ಇಲ್ಲ. ಹೊರಗಡೆ ಇದ್ದಾಗ ಅವ್ರು ಹಾಳು ಬರಲ್ವಾ, ನೊಂದ್ಕೊಬಿಡ್ತಾರಲ್ವಾ? ಒಂದು ದೇವಸ್ಥಾನಕ್ಕೆ ಗೋಕರ್ಣಕ್ಕೆ ಅಂತ ಹೋಗಿ ಗೋಕರ್ಣನಾಥನ್ ನೋಡಿದ್ದಾಯ್ತು, ಆ ಪರಮೇಶ್ವರನನ್ನ. ಅಲ್ಲೇ ಬೀಚ್ ಇದೆ, ಒಂದು ಜೀನ್ಸ್ ಹಾಕೊಂಡು ಶಾರ್ಟ್ಸ್ ಹಾಕೊಂಡು ಆಡ್ಬಿಟ್ಟು ಬನ್ನಿ. ದೊಡ್ಡವ್ರ ರೂಮ್ನಲ್ಲಿ ಇರ್ತಾರೆ, ಮೆಲ್ಲಗೆ ಬರೋವಾಗ ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಿಂಗೆ ಬನ್ನಿ. ಅವ್ರಿಗೂ ಗಾಯ ಇಲ್ಲ, ನಿಮಗೂ ನೋವಿಲ್ಲ. ಎಲ್ಲ ಬ್ಯಾಲೆನ್ಸ್ ಮಾಡುವಂಥ ದೀರ್ಘದರ್ಶಿತ್ವವೇ ಇಲ್ಲ. ನನ್ನ ಗಂಡ ಯಾವಾಗ ನೋಡಿದ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ, ನನ್ನ ಫಾಸ್ಟ್ ಲೈಫಿಗೆ ಇಲ್ಲವೇ ಇಲ್ಲ, ಪಬ್ ಇಲ್ಲ, ಕ್ಲಬ್ ಇಲ್ಲ, ಜೀನ್ಸ್ ಇಲ್ಲ, ಇದೆಲ್ಲ ಬಂದ್ಬಿಟ್ಟಿದೆ. ಏನೇನೋ ಬಂದು ದೀರ್ಘದರ್ಶಿತ್ವ ಒಂದು ಕುಟುಂಬವನ್ನ ಪೋಷಿಸೋದು, ರಕ್ಷಿಸೋದು, ಪಾಲಿಸೋದು. ಮಕ್ಕಳೇ ದೀರ್ಘದರ್ಶಿತ್ವ ಇಲ್ಲ, ಏನಾಗ್ಬಿಡುತ್ತೆ, ನಾನು ದುಡಿತಿರೋದೆ, ಅವನು ದುಡಿತಿರೋದೆ. ಇನ್ನೂ ಒಂದು ಹೆಣ್ಮಗು 50,000 ಸಂಬಳ, 5 lakhs ಪ್ಯಾಕೇಜ್ ಗೊತ್ತಾ? ಸರ್ ನೀನು ಕೇಳ್ತಿರೋ ಹುಡುಗನ ಪ್ಯಾಕೇಜ್ ಎಷ್ಟು ಗೊತ್ತಾ ನಿನ್ನ ಮಗಳು ಅಂದೆ. ಕೇಳಿ ಸ್ವಾಮಿ ಅಂತ. ಶಿ ಇಸ್ ಆಸ್ಕಿಂಗ್ 15 lakhs ಪ್ಯಾಕೇಜ್ ಹುಡುಗ ಬೇಕು, 6 pack ಹುಡುಗ ಬೇಕು, 6 feet ಹೈಟ್ ಇರಬೇಕು, ಮನೆ ಇರಬೇಕು, ಕಾರ್ ಇರಬೇಕು, BMW ಇರಬೇಕು. 50,000 5 lakh ಪ್ಯಾಕೇಜಿಗೆ ಕೈಗೆ ಬರೋದು 30,000. 30,000ದಲ್ಲಿ 30,000 ರೂಪಾಯಿ ಬಾಡಿಗೆಗೆ ಹೊರಟೋಯ್ತು. ಒಳ್ಳೆ ಲಿಫ್ಟ್ ಇರೋ, ಕಾರ್ ಪಾರ್ಕಿಂಗ್ ಇರೋ, ಸ್ವಿಮ್ಮಿಂಗ್ ಪೂಲ್ ಇರೋ ಮನೆನ ನೀವು ಬಾಡಿಗೆಗೆ ಹೋದ್ರಿ ಅಂದ್ರೆ, ಫ್ಲಾಟ್ ಅಪಾರ್ಟ್ಮೆಂಟ್ ಹೇಳ್ತಿರೋದು, ಮನೆಗೆ ಹೋದ್ರಿ ಅಂದ್ರೆ ಇಲ್ಲೇ ನೋಡಿ ನನ್ನ ಆಫೀಸ್ ಪಕ್ಕದಲ್ಲಿ ಇಲ್ಲೊಂದಿದೆ, 65,000 ರೂಪಾಯಿ ಮನೆ ಬಾಡಿಗೆ ಅಂತೆ. ಬರೀ ಒಂದೇ ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ ಅಷ್ಟೇ, ಸೆಕ್ಯೂರಿಟಿ ಇದೆ, ಲಿಫ್ಟ್ ಇದೆ, ಇನ್ನೇನು ಇಲ್ಲ. ಅಮ್ಮ ರಾಮಚಂದ್ರ ಅನ್ಕೊಂಡೆ. 65,000 ನನ್ನ ತಮ್ಮನ ಯಾರೋ ಹಾಕಿದ್ದಾನೆ, ಅಲ್ಲೆಲ್ಲೋ ನಂದಿ ಹತ್ರ 4 ಲಕ್ಷ ರೂಪಾಯಿ ಬಾಡಿಗೆ ಮನೆ ಅಂತೆ ತಿಂಗಳಿಗೆ. ಶ್ರೀರಾಮಚಂದ್ರ ಅಂದೆ, ಇದರಪ್ಪ ಎಂಥದ್ದು ಅಂತ. ನಮಗೆ ಗೊತ್ತೇ ಇಲ್ಲ, ಕೇಳೇ ಇಲ್ಲ. ನಿನ್ನ 50,000 ರೂಪಾಯಲ್ಲಿ ಬರೋ ಕೈಯಲ್ಲಿ 30-35,000 ರೂಪಾಯಿ ಅಷ್ಟೇ. CTC ಎಷ್ಟು ಬರುತ್ತೆ ಅನ್ನತಕ್ಕಂಥದ್ದು ನೋಡಿ. ಹ್ಯಾಂಡ್ ಟೇಕ್ ಹೋಮ್ ಏನ್ ಮಾಡ್ತೀರಿ? ದೀರ್ಘದರ್ಶಿತ್ವ. ಅದಕ್ಕೆ ಅವ್ನು 1.5 ಲಕ್ಷ ಬರಬೇಕು, ಸ್ವಂತ ಮನೆ ಇರಬೇಕು. ಅವನು ಅದೇ ಕೇಳ್ತಾನೆ, ನನಗೆ 1.5 ಲಕ್ಷ 2 ಲಕ್ಷ ಸಂಬಳ ಬರುತ್ತೆ ಅಂದ್ರೆ ನಿನಗೆ ಎಷ್ಟು ಅಷ್ಟೇ ಸಮ ಬರಬೇಕು ಅಂತಾನೆ. ನೀನು ಹಾಗೆ 6 pack ಇರಬೇಕು ಅಂತಾನೆ. ಸ್ಮಾರ್ಟ್ ಇರಬೇಕು, ಬುದ್ಧಿ ಇರಬೇಕು, ವಿದ್ಯೆ ಇರಬೇಕು, ಅಂದ ಇರಬೇಕು, ಚಂದ ಇರಬೇಕು. ನಿನಗೆ ನಮ್ಮಮ್ಮ ಅಪ್ಪ ಬೇಡ ಅಂದ್ರೆ ನೀನು ನಿಮ್ಮಮ್ಮ ಅಪ್ಪನ ನೋಡ್ಬೇಡ. ನಾನು ಪಬ್ಗೆ ಹೋಗೋದು ಕೇಳಬೇಡ ಅಂದ್ರೆ ನೀನು ಪಬ್ಗೆ ಹೋಗೋದು ಕೇಳಲ್ಲ. ಇವೆಲ್ಲ ಬರ್ತವೆ. ಅದಕ್ಕೆ ಇವತ್ತೆಲ್ಲ ಸಂಸಾರಗಳು ಯಾಕೋ ಮನೆಯೊಂದು 3 ಬಾಗ್ಲಲ್ಲ, ಮದುವೆ ಆಗೋಕ್ ಮೊದಲೇ 6 ದಾರಿ ಆಗ್ಬಿಟ್ಟಿದೆ. ದೀರ್ಘದರ್ಶಿತ್ವ ಇಲ್ಲ, ಒಂದು ಪ್ಲಾನಿಂಗ್ ಇಲ್ಲ, ಸಾಲ ಮಾಡಿ ನೆತ್ತಿ ಮೇಲೆ ಇಟ್ಕೊಬಿಡೋದು. BP ಶುಗರ್ಗಳು 30-35ಕ್ಕೆಲ್ಲ ತಂದಿಟ್ಕೊಂಡ್ಬಿಡೋದು. ಹಾರ್ಟ್ ಅಟ್ಯಾಕು ಇನ್ನೇನು ದಿನ 4-40 ಆಗುದಿರಾ. ಇಷ್ಟು ಟೆನ್ಷನ್ ನೀವು ಇಟ್ಕೊಂಡ್ರೆ ಈಗಲೇ ದೀರ್ಘದರ್ಶಿತ್ವ ಇಲ್ಲ. ಆ ಪ್ರಾಪ್ತಕಾಲಂತರ ಅವಂದಾಗ ನೋಡೋಣ ಬಿಡು, ಈ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ, ಆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ, ಹಿಂಗೆ ಮಾಡಿ ಇಟ್ಕೊಬಿಟ್ಟಿದೆ. ಬದಲಾಗಿ ಮಕ್ಕಳೇ, ಬದಲಾಗಿ. ಸಣ್ಣ ಒಂದು ಚೇಂಜಸ್ ನಿಮ್ಮ ಲೈಫನ್ನೇ ಚೇಂಜ್ ಮಾಡುತ್ತೆ. ಮಾಡ್ಕೋತೀರಿ ಅಂತ ಅನ್ಕೋತಾನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.